ನಮಸ್ಕಾರ ವೀಕ್ಷಕರೇ, ಇಂದಿನ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಇಂದಿನ ಈ ಒಂದು ಕಾರ್ಯಕ್ರಮದ ವಿಶೇಷತೆ, ಇಫ್ ಮೊಹಮ್ಮದ್ ಡಸನ್ ಗೋ ಟು ಮೌಂಟೇನ್, ಮೌಂಟೇನ್ ಕಮ್ಸ್ ಟು ಮೊಹಮ್ಮದ್ ಅಂತ ಹೇಳ್ತಾರೆ. ಅರ್ಥ ಏನು ಅಂತ ಹೇಳಿದ್ರೆ, ರೋಗಿಗಳು ವೈದ್ಯರ ಬಳಿಗೆ ಬರ್ತಾರೆ, ಇದು ಸರ್ವೇ ಸಾಮಾನ್ಯ. ವೈದ್ಯರಿಗೆ ಮಾನಸಿಕವಾಗಿ ಆತಂಕ, ದುಗುಡ ಹಾಗೂ ಒಂದು ಸಂದಿಗ್ಧದ ಪರಿಸ್ಥಿತಿಯಲ್ಲಿ ಬಂದಾಗ ವೈದ್ಯರು ಏನು ಮಾಡಬೇಕು? ಇಂತಹ ಮಾಧ್ಯಮದ ಮೂಲಕ ಜನರಿಗೆ ತಿಳಿಯಪಡಿಸಬೇಕು ಈ ಒಂದು ಭಯಾನಕ ಸನ್ನಿವೇಶದ ಒಂದು ಕೊನೆ ಯಾವ ರೀತಿ ಅಂತ. ಯಾಕೋಸ್ಕರ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಒಂದು ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಏನು ನಾವು ಮಾತನಾಡ್ತಾ ಇದ್ದೇವೆ ಈಗ, ಇದು ನಮ್ಮೆಲ್ಲರ ಮಧ್ಯದಲ್ಲಿ ಬಹಳಷ್ಟು ಗ್ಯಾಪ್ ಅನ್ನು ತಂದಿದೆ, ಡಿಸ್ಟೆನ್ಸ್ ಅನ್ನು ತಂದಿದೆ. ಒಬ್ಬೊಬ್ಬರು ಒಬ್ಬೊಬ್ಬರನ್ನು ನೋಡಿ ದೂರ ಓಡುವಂತಹ ಪರಿಸ್ಥಿತಿ ಶುರುವಾಗಿದೆ. ವಸುದೈವ ಕುಟುಂಬಕಂ ಅಂತ ಜಗತ್ತಿಗೆ ಹೇಳಿದವರು ನಾವು, ಗ್ಲೋಬಲೈಸೇಷನ್ ಬಗ್ಗೆ ಘಂಟಾಘೋಷವಾಗಿ ಮಾತನಾಡುವಂಥವ್ರು ನಾವು, ಒಂದು ರಾಷ್ಟ್ರದ ಬೆಳವಣಿಗೆಗೋಸ್ಕರ ಅದು ಇಡೀ ವಿಶ್ವವೇ ನಮ್ಮ ಕೈಯ ಮುಷ್ಟಿಯಲ್ಲಿ ಇರಬೇಕಾದಂತಹ ಸಂದರ್ಭ. ಇಂತಹ ಸಂದರ್ಭದಲ್ಲಿ ಕ್ರಿಸ್ತ ಶಕ 2000 AD ಹೆಲ್ತ್ ಫಾರ್ ಆಲ್ ಅಂತ WHO ಕಾಲ್ ಕೊಟ್ಟಿತ್ತು. ಆದರೆ 2020 ಆಲ್ ಆರ್ ಅನ್ಹೆಲ್ದಿ ಅಂತ ಹೇಳುವಂತಹ ಒಂದು ಪರಿಸ್ಥಿತಿ ಈಗ ಉಗಮವಾಗಿದೆ. ಒಂದು ಸಂದರ್ಭದಲ್ಲಿ ದೇಶದ ಗಡಿಯನ್ನು ಸೈನಿಕರು ರಕ್ಷಿಸ್ತಾ ಇದ್ದಾರೆ ಅಂತ ಭಾವನೆ ಇದ್ದು ಅವರನ್ನು ಬಹಳಷ್ಟು ಒಂದು ಗೌರವದಿಂದ ಕಾಣುವಂತಹ ಸಂದರ್ಭದಲ್ಲಿ, ಈಗ ಇಡೀ ಸಮಾಜಕ್ಕೆ ಬಂದಂತಹ ಗಂಡಾಂತರವನ್ನು, ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳನ್ನು ಎದುರಿಸುವಂತಹ ವೈದ್ಯನೇ ದೇವರು ಅಥವಾ ವೈದ್ಯನಿಂದ ನಾವು ಬದುಕಬಹುದು ಎಂಬ ಒಂದು ಆಸೆಯನ್ನು, ಆಕಾಂಕ್ಷೆಗಳನ್ನು ಜನರು ಹೊತ್ತಿದ್ದಾರೆ. ಆದರೆ ವೈದ್ಯನಿಗೆ ಒಂದು ಸಾಮಾಜಿಕ ಜೀವನವಿದೆ. ಅವನು ಒಬ್ಬ ಸಮಾಜದ ಒಂದು ಅಂಗ. ಅವನ ಬಳಿ ಹೋಗಲೇ ಪೇಷಂಟ್ ಹೆದರಿದ್ರೆ, ಈಗ ಕೊರೋನಾದಿಂದ ಸೋಂಕಿತರು ಮಾತ್ರ ವೈದ್ಯರ ಬಳಿ ಹೋಗ್ತಾ ಇದ್ದಾರೆ. ಉಳಿದ ನೋವಿನಿಂದ ಬಳಲುವವರು ವೈದ್ಯನ ಬಳಿಯಲ್ಲಿ ಹೋಗುವಾಗ ಯಾವ ರೀತಿಯ ಆತಂಕದೊಟ್ಟಿಗೆ ಹೋಗ್ತಾ ಇದ್ದಾರೆ. ಹೋದರೆ ಅಲ್ಲಿ ಸಾಮಾಜಿಕ ಅಂತರ ತಪ್ಪಿ ಹೋಗ್ತದೆ. ವೈದ್ಯರ ಬಳಿ ಹೋಗುವಂತಹ ಸಂದರ್ಭದಲ್ಲಿ ಹೆದರಿಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ. ಇವನ್ನೆಲ್ಲವನ್ನ ಹಾಗೆ ನೀವು ನೋಡುವಾಗ, ಅತ್ಯಂತ ರೋಗವನ್ನು ಬಹಳ ಸುಲಭವಾಗಿ ಹರಡಬಲ್ಲಂತಹ ವೈದ್ಯ ಅಂದರೆ ದಂತವೈದ್ಯ ಎಂಬ ಒಂದು ಮಾತು ಸಮಾಜದಲ್ಲಿ ಕೇಳಿ ಬರ್ತಾ ಇದೆ. ಮಿತ್ರರೇ, ಇದು ಸರಿಯಾದ ಮಾತಲ್ಲ. ಈ ಮಾತು ಸ್ಪಷ್ಟೀಕರಣ, ಇದರ ಸಾರಾಂಶ, ಇದರ ಸತ್ಯಾಂಶಗಳನ್ನು ತಮ್ಮ ಮುಂದೆ ಇಡುವಂತಹ ಒಂದು ವಿಶೇಷ ಕಾರ್ಯಕ್ರಮ ವೈದ್ಯರ ಅಂತರಾಳದ ಮಾತು. ಸತ್ಯಾಂಶ, ಸಾರಾಂಶ, ಸಾಮಾಜಿಕ ಅಂತರ ಎಂದರೇನು, ಇದರ ಬಗ್ಗೆ ವಿಶೇಷವಾಗಿ ವಿಶ್ಲೇಷಣೆಯನ್ನು ಮಾಡಲಿಕ್ಕೋಸ್ಕರ ಸ್ವತಃ ದಂತವೈದ್ಯನಾದ ನಾನು ಇಂದಿನ ಈ ವಿಶೇಷ ಕಾರ್ಯಕ್ರಮವನ್ನು ನಮ್ಮ ಅತಿಥಿಗಳಾಗಿ ಬಂದಿರುವಂತಹ ಡಾಕ್ಟರ್ ಪ್ರಮೋದ್ ಶೆಟ್ಟಿ, ಪ್ರಖ್ಯಾತ್ ಡೆಂಟಲ್ ಕ್ಲಿನಿಕ್ ಕುಂದಾಪುರ, ಅಖಿಲ ಭಾರತ ದಂತ ವೈದ್ಯಕೀಯ ಸಂಘ ಉಡುಪಿ ಶಾಖೆಯ ಅಧ್ಯಕ್ಷರು ಹಾಗೂ ಪ್ರೊಫೆಸರ್ ಆಫ್ ಆರ್ಥೋಡಾಂಟಿಕ್ಸ್, ಇವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಡಾಕ್ಟರ್ ಮನೋಜ್ ಮ್ಯಾಕ್ಸಿಮ್ ಡಿಲೆಮ, ಕೌನ್ಸಿಲ್ ಆಫ್ ಡೆಂಟಲ್ ಹೆಲ್ತ್, ಕರ್ನಾಟಕ ರಾಜ್ಯದ ಅಖಿಲ ಭಾರತ ದಂತ ವೈದ್ಯಕೀಯ ಸಂಘದ ಕರ್ನಾಟಕ ಶಾಖೆಯ ಕೌನ್ಸಿಲ್ ಆಫ್ ಡೆಂಟಲ್ ಹೆಲ್ತಿನ ಅಧ್ಯಕ್ಷರು. ಅದೇ ರೀತಿಯಲ್ಲಿ ಅಖಿಲ ಭಾರತ ದಂತ ವೈದ್ಯಕೀಯ ಸಂಘ ಉಡುಪಿ ಜಿಲ್ಲಾ ಶಾಖೆಯ ನಿಕಟಪೂರ್ವ ಅಧ್ಯಕ್ಷರು ನಮ್ಮ ಮಧ್ಯೆ ಇದ್ದಾರೆ. ಹಾಗೂ ಇವರ ಆದರ್ಶ ದಂತ ಚಿಕಿತ್ಸಾಲಯ ಆದರ್ಶಪ್ರಾಯವಾಗಿ ಬ್ರಹ್ಮಾವರದಲ್ಲಿ ಕೆಲಸ ಮಾಡ್ತಾ ಇದೆ. ಇಂತಹ ವಿಶೇಷ ದಂತ ವೈದ್ಯರು ನಮ್ಮ ಮಧ್ಯೆ ಇರುವಾಗ ಅವರ ಜೊತೆ ಸ್ವಲ್ಪ ಈ ವಿಚಾರದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದು ಅಂತರಾಳದ ಮಾತಾದ್ದರಿಂದ ಡಾಕ್ಟರ್ ಪ್ರಮೋದ್ ಶೆಟ್ಟಿ ಹಾಗೂ ಡಾಕ್ಟರ್ ಮನೋಜ್ ಮ್ಯಾಕ್ಸಿಮ್ ಡಿಲೆಮ, ನಿಮಗೆ ವಾಹಿನಿಯ ಪರವಾಗಿ, ಎಲ್ಲ ವೀಕ್ಷಕರ ಪರವಾಗಿ ಆದರದ ಸ್ವಾಗತ. ಡಾಕ್ಟರ್ ಪ್ರಮೋದ್ ಶೆಟ್ಟಿ, ತಮ್ಮ ಹತ್ರ ಒಂದು ಪ್ರಶ್ನೆ. ದಂತ ವೈದ್ಯಕೀಯ ವಿಭಾಗವನ್ನು ತಮ್ಮ ಅಧ್ಯಯನಕ್ಕೋಸ್ಕರ ಯಾಕೆ ಆರಿಸ್ಕೊಂಡ್ರಿ? ಯಾಕೆಂತ ಹೇಳಿದ್ರೆ, ಸಮಾಜದಲ್ಲಿ ಒಂದು ಮಾತಿದೆ, ನಾನು MBBSಗೆ ಎಂಟ್ರೆನ್ಸ್ ಬರೆದೆ, ನನಗೆ ಸಿಕ್ಕಲಿಲ್ಲ. ನಾನು ಇಂಜಿನಿಯರಿಂಗ್ ಬರೆದೆ IITಗೆ, ನನಗೆ ಸಿಕ್ಕಲಿಲ್ಲ. ಕೊನೆಗೆ ಡೆಂಟಲ್ ಆದರೂ ಮಾಡುವ ಅಂತ ಮಾಡಿದೆ ಅಂತ ಆಲೋಚನೆ ಜನರ ಮಧ್ಯೆ ಇದೆ. ಆದರೆ ನನಗೆ ಗೊತ್ತಿದ್ದ ಮಟ್ಟಿಗೆ ತಾವು
ನಾನು ದಂತ ವೈದ್ಯನೇ ಆಗಬೇಕು ಎಂಬ ಒಂದು ಆಸೆಯಿಂದ ತೆಕ್ಕೊಂಡದ್ದಂತ ನನಗೆ ಗೊತ್ತಿದೆ. ಅದರಿಂದಾಗಿ ತಮ್ಮ ಬಾಯಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಕ್ಚುಲಿ ಆವಾಗ ನಾನು ಸೆಕೆಂಡ್ PUC ಪಾಸ್ ಆದಾಗ, ಸೊ ಡೆಂಟಲ್ ಫೀಲ್ಡ್ ಆವಾಗ ಜಸ್ಟ್ ಒಂದು ವೆರಿ ಫ್ಯೂ ಕ್ಲಿನಿಕ್ಸ್ ಇತ್ತು, ಇದು ಕಾಲೇಜ್ ಇತ್ತು ಕರ್ನಾಟಕದಲ್ಲಿ, ಆವಾಗ ಜಸ್ಟ್ ಬರ್ತಾಯಿತ್ತು. ಸೊ ಕೇಳಿದ್ದೆ, ಬಟ್ ನಂದು ಇನಿಷಿಯಲಿ ಐ ಹ್ಯಾಡ್ ಎ ಇಂಟರಾಕ್ಷನ್ ಆವಾಗ ಸಣ್ಣದಿರುವಾಗ ಡೆಂಟಿಸ್ಟ್ ಇರುತ್ತೆ. ಆವಾಗ ಕಾರಣ ಒಂದು ಡೆಂಟಲ್ ಏನೋ ಮೆಡಿಕಲಿಂದ ಒಂದು ಸ್ವಲ್ಪ ಡಿಫ್ರೆಂಟ್ ಇರ್ಬೋದು ಅಂತ. ಯಾಕಂದರೆ ಮೆಡಿಕಲ್ ಪ್ರೊಫೆಷನ್ ತುಂಬ ಜನರನ್ನು ನೋಡಿದೆ, ಡೆಂಟಲ್ ಪ್ರೊಫೆಷನ್ ತುಂಬ ಕಮ್ಮಿ ನೋಡ್ತಿದ್ದೆ. ಸೊ ಐ ಥಾಟ್ ಇದೇನೋ ಬೇರೆ ಇರಬೇಕು, ಸೊ ಮೇ ಬಿ ಇಟ್ಸ್ ಎ ಮೋರ್ ಚಾಲೆಂಜಿಂಗ್ ದ್ಯಾನ್ ದ ಮೆಡಿಕಲ್, ಅದಕ್ಕೆ ಇದು ಮಾಡ್ತಾ ಇಲ್ಲವೇನೋ ಅಂತ ಎಣಿಸ್ಕೊಂಡು ಐ ಥಾಟ್ ಇಟ್ ಮೇ ಬಿ ಮೋರ್ ಚಾಲೆಂಜಿಂಗ್ ದ್ಯಾನ್ ದ ಮೆಡಿಕಲ್ ಪ್ರೊಫೆಷನ್ ಅಂತ. As usual, you wanted to be different. Okay, so I fine. thought I'll come to dentistry. We have another colorful person who always wants to be different and ideally ಬಹಳಷ್ಟು ಡಿಫರೆನ್ಸ್ ಅನ್ನು ಅವರು ತಂದಿದ್ದಾರೆ ನಮ್ಮ ಐಡಿಯಲ್ಲಿ. ಮನೋಜ್ ಮ್ಯಾಕ್ಸಿಮ್ ಡಿಲೆಮಾ, ತಾವು ಯಾಕೆ ದಂತವೈದ್ಯಕೀಯ ವಿಚಾರವನ್ನು ತಮ್ಮ ಅಧ್ಯಯನಕ್ಕಾಗಿ ಆಯ್ಕೆ ಮಾಡಿಕೊಂಡ್ರಿ? ಹೌದು, BDS ಅಂದರೆ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ, ಈ ಒಂದು ಕೋರ್ಸನ್ನು ನಾನು ಆಯ್ಕೆ ಮಾಡಲಿಕ್ಕೆ ಮುಖ್ಯವಾದ ಕಾರಣ ನನ್ನ ತಂದೆಯವರು ತುಂಬ ಪೇಪರ್ ಯಾವತ್ತೂ ಓದ್ತಾ ಇರ್ತಾರೆ ಅವರು. ಹಾಗೆ ಅವರು ಓದ್ತಾ ಇರುವಾಗ ಸಿಕ್ಕಿರೋಂಥ ಕಾಲಮಲ್ಲಿ ವೇಕೆನ್ಸಿ ಹಾಗೆ ಸಿಕ್ತು. ಮತ್ತು ನನಗೂ ಕೂಡ ಸ್ವಲ್ಪ ಆರ್ಟ್, ಈ ಪೇಂಟಿಂಗ್, ಕಲಾ ಖರೀದಿ, ಸ್ಕಲ್ಪ್ಚರ್ ಮಾಡೋದು ಸ್ವಲ್ಪ ಆಸಕ್ತಿ ಇತ್ತು ಮುಂಚೆಯಿಂದನೇ. ಸೊ ಆ ಒಂದು ಎಲ್ಲ ನಿಟ್ಟಿನಲ್ಲೇ ನೋಡುವಾಗ ಈ ಒಂದು ಫೀಲ್ಡ್ ಒಳ್ಳೆಯದಾಗ್ಬೋದು, ಮತ್ತು ನಮಗೆಲ್ಲರಿಗೂ ಸಹಾಯ ಮಾಡಬೇಕು, ಯಾರು ಸ್ವಲ್ಪ ಹೆಲ್ಪ್ ಮಾಡಬೇಕಂತ ಒಂದು ಮುಂಚೆಂದೂ ಇದೆ ಆ ಒಂದು ಪದ್ಧತಿ. ಸೊ ಅದಕ್ಕೋಸ್ಕರ ಕೂಡ ಈ ಒಂದು ಯು ವಾಂಟೆಡ್ ಟು ಹ್ಯಾವ್ ಎ ಪ್ರೊಫೆಷನ್ ವಿತ್ ದ ಪಬ್ಲಿಕ್ ಇಂಟರಾಕ್ಷನ್, ಎಕ್ಸಾಕ್ಟ್ಲಿ, ವಿತ್ ದ ಕ್ಲೋಸ್ ಕಾಂಟ್ಯಾಕ್ಟ್ ವೇರ್ ಯು ವಾಂಟೆಡ್ ಟು ಹೆಲ್ಪ್ ಪೀಪಲ್, ಸರ್ವ್ ಪೀಪಲ್. ದಟ್ಸ್ ಟ್ರೂ. ಓಕೆ, ಫ್ಯಾಂಟಾಸ್ಟಿಕ್. ಈಗ ಒಬ್ಬರು ವೀಕ್ಷಕರು ಕರೆಯನ್ನು ಮಾಡಿದ್ದಾರೆ, ಕರೆಯನ್ನು ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್, ಹೇಳಿ, ತಮ್ಮ ಹೆಸರು ಹೇಳಿ, ತಮ್ಮ ಪ್ರಶ್ನೆ ಯಾರಿಗೆ ಅಂತ ಹೇಳಿ. ನನ್ನ ಹೆಸರು ಯಾಸ್ಮಿನ್, ನಾನು ಕೋಟದಿಂದ ಮಾತಾಡ್ತಿರೋದು. ಹೇಳಿ ಯಾಸ್ಮಿನ್. ಡಾಕ್ಟರ್ ಪ್ರಮೋದ್ ಶೆಟ್ಟಿ ಹತ್ರ ಒಂದು ಕ್ವೆಶನ್ ಕೇಳಕ್ಕಿತ್ತು. ಪ್ಲೀಸ್ ಕೇಳಿ ಯಾಸ್ಮಿನ್. ಹಲೋ, ಗುಡ್ ಈವ್ನಿಂಗ್ ಡಾಕ್ಟರ್. Yeah, good evening. Doctor, my concern is with regards to how safe it is to come to the dental clinic now. The drilling ಎಲ್ಲ ಮಾಡಿದಾಗ ಅದು ಹಾರುತ್ತೆ, ಇನ್ಫೆಕ್ಷನ್ ಆಗ್ಬೋದು. ಹಾಗಾಗಿ ಓಕೆ ಓಕೆ ಯಾಸ್ಮಿನ್, ಬಹಳ ಒಳ್ಳೆ ಪ್ರಶ್ನೆ. ಈ ಪ್ರಶ್ನೆಯನ್ನ ತಾವು ಟಿವಿಯನ್ನ ಆನ್ ಇಟ್ಟಿರಿ, ನಾವು ನಮ್ಮ ಒಂದು ಕಾನ್ವರ್ಸೇಷನ್ನ ಥ್ರೂ ನಿಮಗೆ ಆನ್ಸರ್ ಸಿಗ್ತದೆ. ಅದಕ್ಕೆ ಸಂಬಂಧಪಟ್ಟ ಕ್ವಶನ್ಗಳು, ವಿಶೇಷ ವಿಶ್ಲೇಷಣೆಗಳಿದೆ. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಯಾಸ್ಮಿನ್. ಪ್ಲೀಸ್ ಕೀಪ್ ವಾಚಿಂಗ್, ಯು ವಿಲ್ ಹ್ಯಾವ್ ಎ ಫ್ಯಾಂಟಾಸ್ಟಿಕ್ ಆನ್ಸರ್ ಫ್ರಮ್ ದ ಎಂಟೈರ್ ಪ್ಯಾನಲ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಪ್ರಮೋದ್ ಶೆಟ್ಟಿ ಅವರೇ, ಯಾಸ್ಮಿನ್ ಅವರ ಕ್ವಶನಿಗೆ ನಾನು ಡಿಟೇಲ್ ಆಗಿ ತಮ್ಮ ಹತ್ರ ಬರ್ತೇನೆ. ಅದಕ್ಕಿಂತ ಮೊದಲಾಗಿ ನಾನು ತಮ್ಮ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ಏನು ಮೀಡಿಯಾಗಳು ಕೊರೋನಾದ ಬಗ್ಗೆ ಮಾತಾಡ್ತಾ ಇದ್ದಾವೆ, ಕೊರೋನಾದ ಹಾವಳಿಗಳ ಬಗ್ಗೆ ಮಾತಾಡ್ತಾ ಇದ್ದಾವೆ, ಮಾರಕ ರೋಗಗಳ ಜನರ ಜೀವನ ತೆಗೆಯುವಂಥ ಇದರ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ. ತುಂಬ ಸ್ಟೆರಿಲೈಸೇಷನ್ ಪ್ರಾಸೆಸ್ಗಳೆಲ್ಲ ಬಂದಿದೆ. ನಾವು ಸಾಧಾರಣ ಮಟ್ಟಿಗೆ ತಾವು ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? 24 years ಆಯಿತು, ಈಗ 25th year. ಒಂದು ರಜತ ಮಹೋತ್ಸವವನ್ನು ಆಚರಿಸುವಂತಹ ಒಂದು ಪ್ರಾಕ್ಟೀಸನ್ನು ಡಾಕ್ಟರ್ ಪ್ರಮೋದ್ ಶೆಟ್ಟಿ ಅವರು ಜನರಿಗೆ, ಕುಂದಾಪುರದ ಜನತೆಗೆ ಅಲ್ಲ ಕರ್ನಾಟಕದ ಜನತೆಗೆ ನೀಡಿದ್ದಾರೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗುರುತಿಸಲ್ಪಡುವಂಥ ಆರ್ಥೋಡಾಂಟಿಸ್ಟ್ ಇವರು ಪ್ರೊಫೆಸರ್ ಆಗಿ ಆರ್ಥೋಡಾಂಟಿಕ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಮೋದ್ ಅವರೇ, ತಮ್ಮ ಈ ಒಂದು ವೃತ್ತಿ ಜೀವನದಲ್ಲಿ, ಮೈ ಕ್ವೆಶನ್ ಈಸ್ ವೆರಿ ಸ್ಪೆಸಿಫಿಕ್. ಹೌ ವಾಸ್ ಯುವರ್ ಪ್ರಾಕ್ಟೀಸ್ ಬಿಫೋರ್ ಆಲ್ ದೀಸ್ ಥಿಂಗ್ಸ್ ಕೇಮ್ ಅಪ್? ಕೊರೋನಾ ಬರೋಕ್ಕಿಂತ ಮೊದಲು, ಸೊ ಎಲ್ಲರಿಗೂ ಗೊತ್ತಿದ್ದಾಗೆ ಅಷ್ಟು ಸ್ಮೂತಾಗಿ, ಯಾಕಂದರೆ ಯಾವುದು ಟೆನ್ಷನ್ ಇಲ್ಲದೆ ನಡ್ಕೊಂಡು ಹೋಗಿರುವಂಥ ಸಿಚುವೇಶನ್ ಆವಾಗ. ಟಿಲ್ ಮಾರ್ಚ್ ನಮ್ಮದು ಲಾಕ್ಡೌನ್ ಆಗೋಕ್ಕಿಂತ ಮೊದಲಿದ್ದು ಸಿಚುವೇಶನ್ ಹಾಗೆ ಇತ್ತು. ಸೊ ಅದಾದ ಮೇಲೆ ವಿ ಹ್ಯಾಡ್ ಒಂದು 2 months ಲಾಕ್ಡೌನ್ ಇತ್ತು. ಸೊ ಲಾಕ್ಡೌನ್ ಇಟ್ ವಾಸ್ ಎ ಕಾಂಟ್ರವರ್ಷಿಯಲ್. ನಾವು ಸ್ಟಾಪ್ ಮಾಡಿರೋದು ಅದಕ್ಕೆ ನಾವು ಆಲ್ರೆಡಿ ಮಾತಾಡಿದೆ ಒಂದು ಸಲದಲ್ಲಿ. ಬಟ್ ಆದಮೇಲೆ, ಈಗ ಪೋಸ್ಟ್ ಲಾಕ್ಡೌನ್ ಆದ ಮೇಲೆ, ಸೊ ಥಿಂಗ್ ಈಸ್ ಆ್ಯಕ್ಚುಲಿ ಮೀಡಿಯಾ ಮತ್ತು ಇವರು ತೋರಿಸಿದಾಗೆ ಅಂಥ ದೊಡ್ಡ ಡೆಂಟಿಸ್ಟನ್ನು ವಿಲನ್ ಅಂತ ನೋಡುವಂಥದ್ದು ಅಂಥದ್ದು ನಾನು ಅನಿಸ್ಲಿಲ್ಲ. ಸರ್, ಒಂದು ಕಾಲ್ ಇದೆ. ಹಲೋ ಹಲೋ. ಹಲೋ. ಎಸ್ ಮ್ಯಾಮ್, ಯಾರು ಮಾತಾಡೋದು? ನಾನು ಮೈಮುನಾ ಅಂತ ಕುಂದಾಪುರ. ಹೇಳಿ ಮೈಮುನ್ ಅವರೇ. ಹಾ,
ನಂದು ಮೊದ್ಲು ಫ್ಲಾಪ್ ಸರ್ಜರಿ 2 ಸಲ ಆಗಿತ್ತು. ಇವಾಗ ಪುನಃ ಗಮ್ಸ್ ಎಲ್ಲ ಲೂಸ್ ಆಗ್ಬಿಟ್ಟು ಏನು ತಿನ್ನೋದಕ್ಕೆಲ್ಲ ಆಗ್ತಾ ಇಲ್ಲ. ಇವಾಗ ನನ್ಗೆ ಪುನಃ ಫ್ಲಾಪ್ ಸರ್ಜರಿ 3 ಸಲ ಆಗಿದ್ರಿಂದ ಮಾಡೋದಕ್ಕಾಗಲ್ಲ ಅಂತಾರೆ. ಬೇರೆ ಟ್ರೀಟ್ಮೆಂಟ್ ಬೇಕಾಗಿತ್ತು. ಓಕೆ, ತಮ್ಮ ಪ್ರಶ್ನೆ ಏನು ಸ್ಪೆಸಿಫಿಕ್ ಆಗಿ? ಅಂದ್ರೆ ಇವಾಗ ಮಾಡಿಸ್ಕೊಳ್ಬಹುದಂತ. ನಾನು ಸೀನಿಯರ್ ಸಿಟಿಸನ್. ಓಕೆ ಓಕೆ, ಥ್ಯಾಂಕ್ ಯು ಮೈಮುನ್ನಾ, ವಿ ವಿಲ್ ಆನ್ಸರ್ ಯುವರ್ ಕ್ವಶನ್. ಈಗ ಡ್ಯೂ ಕೋರ್ಸಲ್ಲಿ ತಮಗೆ ಆನ್ಸರ್ ಸಿಗ್ತದೆ. ಬೇಸಿಕಲಿ ಏನಂತ ಹೇಳಿದರೆ, ಈಗದ ಒಂದು ಸಂದರ್ಭದಲ್ಲಿ ಯಾವುದೇ ಟ್ರೀಟ್ಮೆಂಟನ್ನು ಮಾಡಬಾರ್ದು ಅಂತಿಲ್ಲ, ಆದರೆ ಎಲ್ಲ ಟ್ರೀಟ್ಮೆಂಟುಗಳು ವಿತ್ ಪ್ರಾಪರ್ ಪ್ರೋಟೋಕಾಲ್, ನಮಗೊಂದು SOP ಅಂತ ಇದೆ, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಅಂತ. ಅದರ ಪ್ರಕಾರ ಎಲ್ಲ ವೈದ್ಯರುಗಳು ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವರು ಮನೆಯಲ್ಲಿ ಸಣ್ಣ ಮಕ್ಕಳಿರುವವರು ಅಥವಾ ಈ ವೈದ್ಯರುಗಳಲ್ಲಿ ಡಾಕ್ಟರ್ಗಳಲ್ಲಿ ಮನೆಯಲ್ಲಿ ಸಣ್ಣ ಮಕ್ಕಳಿರುವವರು ಅಥವಾ ಆರೋಗ್ಯದ ತೊಂದರೆ ಇರುವವರು, ತುಂಬ ಸೀನಿಯರ್ ಸಿಟಿಸನ್ಸ್ ನಮ್ಮ ಡಾಕ್ಟರ್ಸು, ಕೆಲವರೆಲ್ಲ ಕೆಲವೇ ವೈಯಕ್ತಿಕ ಕಾರಣಗಳಿಂದ ಹಿಂದೆ ಇದ್ದಾರೆ. ಅದು ಬಿಟ್ಟರೆ ಬೇರೆ ಎಲ್ಲ ಉಡುಪಿ ದಂತವೈದ್ಯಕೀಯ ಶಾಖೆಯ, ಅಖಿಲ ಭಾರತ ದಂತವೈದ್ಯಕೀಯ ಶಾಖೆಯ ಎಲ್ಲ ವೈದ್ಯರುಗಳು ಚಿಕಿತ್ಸೆಗೆ ಅವೈಲೇಬಲ್ ಇದ್ದಾರೆ, ಬಟ್ ವಿತ್ ದ ಪ್ರಯರ್ ಅಪಾಯಿಂಟ್ಮೆಂಟ್. ಆಯ್ತು ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಡಾಕ್ಟರ್ ಪ್ರಮೋದ್ ಶೆಟ್ಟಿ ಅವರೇ, ನಾನು ಈ ಒಂದು ಮಾರ್ಚ್ಗಿಂತ ಮೊದಲಿನ ತಮ್ಮ ಪ್ರಾಕ್ಟೀಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಮಾರ್ಚ್ಗಿಂತ ಮೊದಲಿದ್ದು ಪ್ರಾಕ್ಟೀಸ್ ಇಸ್ ಲೈಕ್, ಯಾಕಂದರೆ ಜನರಿಗೆ ಇಟ್ ವಾಸ್ ಎ ಕಾಮನ್ ಅಂದರೆ ರೊಟೀನ್ ಪ್ರಾಕ್ಟೀಸ್ ಆಗಿತ್ತು, ಯಾಕಂದರೆ ಯಾರಿಗೂ ಅದು ಇದಾಗ್ತಿಲ್ಲ. ಬಟ್ ಆವಾಗ ಸಹ ನಾವು ನಾನು ಫಾಲೋ ಮಾಡ್ತಿದ್ದದ್ದು ಹೇಗೆ ಅಂದರೆ ಸೇಮ್ ಯಾವುದು ನಮ್ಮದು ಅಪಾಯಿಂಟ್ಮೆಂಟ್ ಬೇಸಿಸಸ್ ಇದು ಮಾಡ್ತಾಯಿದ್ವಿ. ಸೊ ಲಿಟಲ್ ಮೋರ್ ಹೆಕ್ಟಿಕ್ ದ್ಯಾನ್ ಈಗದ್ದು, ಯಾಕಂದರೆ ಈಗ KPME ಅದಕ್ಕಿಂತ ಮೊದಲೇ ಬಂದಿತ್ತು, ಕರ್ನಾಟಕ ಪ್ರೈವೇಟ್ ಹೆಲ್ತ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್. ಅದರ ಪ್ರಕಾರ ಎಲ್ಲವನ್ನು ನಾವು ಪ್ರೋಟೋಕಾಲ್ಸ್ ಫಾಲೋ ಮಾಡ್ತೀವಿ. ಈವನ್ KPME ಬರೋಕ್ಕಿಂತ ಮೊದಲಿಂದ ಸಹ ಡೆಂಟಿಸ್ಟ್ ಈಸ್ ದ ಓನ್ಲಿ ಫೀಲ್ಡ್ ನನಗೆ ಗೊತ್ತಿದ್ದ ಹಾಗೆ. ಸೊ ಹೈಯೆಸ್ಟ್ ನಾವು ಪೇಷಂಟ್ ಬಗ್ಗೆ ಜಾಸ್ತಿ ಜಾಗ್ರತೆಯಲ್ಲಿ ನೋಡ್ತಾ ಇದ್ದದ್ದು. ಬೇರೆ ಹಾಗೆ ನಾವು ಇದು ಮಾಡ್ತಾನೆ ಇಲ್ಲ. ಪ್ರತಿ ಪೇಷಂಟಿಗೂ ಡಿಸ್ಪೋಸಿಬಲ್ಸ್ ಅಂತ ಯೂಸ್ ಮಾಡ್ತಿದ್ದಿದ್ದೇ ಬಹಳ ಕ್ಲೋಸ್ ಆಗಿ ತಾವು ವರ್ಕ್ ಮಾಡೋದ್ರಿಂದಾಗಿ. ಹೌದು, ನಾವು ಅದನ್ನು ಪ್ರಿಕಾಷನ್ಸ್ ನಮ್ಮ ಸೈಡ್, ನಮ್ಮ ಪ್ರೊಟೆಕ್ಷನ್ ಆಸ್ ವೆಲ್ ಆಸ್ ದ ಪೇಷಂಟ್ ಪ್ರೊಟೆಕ್ಷನ್ ಈಕ್ವಲಿ ನೋಡ್ತಾ ಇದ್ದದ್ದು ಮೆಡಿಕಲ್ ಸೈನ್ಸಲ್ಲಿ ಅಂದರೆ ಡೆಂಟಿಸ್ಟ್ರಿ ಮೊದಲಿಂದ ಸಹ. ಡಾಕ್ಟರ್ ಮನೋಜ್ ಅವರೇ, ಕೆಲವು ಡಿಸೀಸ್ಗಳು ಅದಕ್ಕಿಂತ ಮೊದಲೇ ಬಂದು ಹೋಗಿದ್ದಾವೆ. ನನ್ನ ಪ್ರಶ್ನೆ ನಿಮ್ಮ ಹತ್ರ, ಈಗ ನಾನು ಪ್ರಮೋದ್ ಅವರಿಗೆ ಕೇಳಿದ ಸೇಮ್ ಪ್ರಶ್ನೆ ನಮ್ಮ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮಾರ್ಚಿನವರೆಗೆ, ಮಾರ್ಚಲ್ಲಿ 15ರಿಂದ 22ರೊಳಗೆ ನಿಮಗೆಲ್ಲರಿಗೂ ಪಬ್ಲಿಕ್ಕಿಗೆ ಗೊತ್ತಾಯಿತು ಕೊರೋನಾದ ಬಗ್ಗೆ. ಆದರೆ ಅದಕ್ಕಿಂತ ಮೊದಲು ನಾವು ಕೊರೋನಾದ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಮಾತನಾಡೋದೇ ಬೇಡ, ನಾವು ಅದಕ್ಕಿಂತ ಮೊದಲು ತಮ್ಮ ಪ್ರಾಕ್ಟೀಸ್ ಹೇಗಿತ್ತು? ಎಲ್ಲ ಡಿಸೀಸ್ಗಳ ಬಗ್ಗೆ ಗೊತ್ತಿದ್ದು. ಯುದ್ಧ ಕಾಲೇ ಸಮರಾಭ್ಯಾಸ ಅಂತೇಳಿ. ಸೊ ಇದು ನಮಗೆ ಲಾಗು ಆಗೋದಿಲ್ಲ, ಯಾಕೆಂದರೆ ನಮ್ಮ ಡೆಂಟಿಸ್ಟ್ರಿ ಭಾರತದಲ್ಲಿ ಈಗ ಈ ವರ್ಷ ನಾವು 100 ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ವಿ ಆರ್ ಸೆಲೆಬ್ರೇಟಿಂಗ್ 100 years ಆಫ್ ಡೆಂಟಿಸ್ಟ್ರಿ ಇನ್ ಇಂಡಿಯಾ. ಈ ಒಂದು 100 ವರ್ಷದಲ್ಲಿ ಹಲವಾರು ಮಹಾಮಾರಿಗಳು ಬಂದು ಹೋಗಿವೆ. ಆಗ್ಬೋದು ಸಾರ್ಸು, ಮರ್ಸ್, ಪ್ಲಾಗ್ ಆರ್ H1N1, ಇದೆಲ್ಲ ಡ್ರಾಪ್ಲೆಟ್ ಸ್ಪ್ರೆಡ್ ಆಗುವಂಥ ಇನ್ಫೆಕ್ಷನ್ಗಳು. ಈ ಎಲ್ಲ ಇನ್ಫೆಕ್ಷನ್ ಆದರೂ ಕೂಡ ಡೆಂಟಿಸ್ಟ್ರಿಗೆ ಯಾವುದೇ ಒಂದು ಹೊಡೆತ ಬಿದ್ದಿರೋದು ಇಷ್ಟು ತನಕ ನಿರ್ದೇಶನ ಇಲ್ಲ. ವೈಯಕ್ತಿಕ ಬಿಟ್ಟು ಹೊರಗೆ ಜಾಸ್ತಿ ರೋಗ ಸ್ಪ್ರೆಡ್ ಆಗಿಲ್ಲ. ಪೇಷಂಟ್ಸ್ಗಳು ಬಂದಿರ್ಬೋದು, ಹೋಗಿರ್ಬೋದು. ಬಟ್ ನಮ್ಮ ಈ ಪ್ರಿಕಾಷನರಿ ಮೆಷರ್ಸ್ ಏನಿದೆ, ಒಬ್ಬರು BDS ಸೇರಿದ್ರಿಂದ, ಒಬ್ಬರು ಡೆಂಟಲ್ ಕಾಲೇಜ್ ಹೋಗೋದ್ರಿಂದ ಅವರಿಗೆ ಆ ಟೈಮಿಂದನೇ ಒಳ್ಳೆ ರೀತಿಯ ಮಾರ್ಗದರ್ಶನವನ್ನು ಕೊಡ್ತಾ ಬರ್ತಾರೆ. ಈಗ ಹೆಚ್ಚಿನವರು ಮಾಸ್ಕ್ ಬಾರಿ ಕಷ್ಟ ಅಲ್ಲ ಅಂತ ಹೇಳುವಾಗ ನಾವು ಮಾಸ್ಕ್ ಅನ್ನ ಫಸ್ಟ್ ದಿವಸದಿಂದವೇ ಖಂಡಿತ ನಾವು ಒಂದು ಡೆಂಟಲ್ ಕಾಲೇಜ್ ಸೇರೋ ಸ್ಟಾರ್ಟ್ ಇಂದನೇ ನಾವು ಮಾಸ್ಕ್ ಅನ್ನು ಹಾಕ್ತಾ ಬಂದ್ವಿ. ಈಗ ಹಾಕುವಂಥ ರೂಢಿ ಎಲ್ಲ ಮುಂಚೆಂದು ಕೂಡ ಹಾಕ್ತಾ ಬಂದಿವಿ. ಸ್ಟೆರಿಲೈಸೇಷನ್ ಆ್ಯಂಡ್ ಡಿಸ್ಇನ್ಫೆಕ್ಷನ್ ಪ್ರೊಸೀಜರ್ಸ್ ನಾವೇನು ಮಾಡ್ತೀವಿ ಅದು ಮುಂಚಿಂದನೂ ನಾವು ಮಾಡ್ತಾ ಬರ್ತಾ ಇದ್ವಿ. ಸೊ ಎಲ್ಲ ಪ್ರೋಟೋಕಾಲ್ಸ್ ಎಲ್ಲ ಮುಂಚಿಂದ ನಾವು ಮಾಡ್ತಾ ಬರುವುದರಿಂದ ಯಾವುದೇ ಒಂದು ರೋಗವನ್ನು ಡೆಂಟಲ್ ಕ್ಲಿನಿಕ್ಸಲ್ಲಿ ಒಬ್ರಿಗೊಬ್ರಿಗೆ ಸ್ಪ್ರೆಡ್ ಆಗುವುದನ್ನು ತುಂಬ ಕಮ್ಮಿ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ, ನಿಮ್ಮಿಂದ ಪೇಷಂಟ್ಗೆ ಸ್ಪ್ರೆಡ್ ಆಗಬಾರ್ದು, ಪೇಷಂಟ್ ಇಂದ ನಿಮ್ಗೆ ಬರಬಾರ್ದು ಅಂತ ಅಷ್ಟು ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ನೀವು ಬಹಳಷ್ಟು ಕೇರ್ಫುಲ್ ಆಗಿ ಮೊದಲಿಂದ ಇದ್ರಿ. ಅದನ್ನ ಸಮಾಜ ಮೊದಲು ನೋಡ್ತಾ ಇರಲಿಲ್ಲ, ಈಗ ಒಂದು ಕೆಂಗಣ್ಣಿನಿಂದ ನೋಡ್ತಾ ಇದೆ. ಈಗ ಒಂದು ಕಾಲ್ ಇದೆ, ಕರೆ ಇದೆ. ಹಲೋ ಹಲೋ ಹಲೋ. ಎಸ್ ಮ್ಯಾಮ್, ಹೇಳಿ. ನಮಗೆ ಡಾಕ್ಟರ್ ಪ್ರಮೋದ್ ಶೆಟ್ಟಿ ಅವರ ಹತ್ರ ಮಾತಾಡಬೇಕಿತ್ತು. ಹಾ, ತಮ್ಮ ಹೆಸರು? ಸಿಂಧೂರ ಅಂತ. ಸಿಂಧೂರ ಅಂತವಾ? ಹೌದು. ಓಕೆ, ಹೇಳಿ ಸಿಂಧೂರ. ನಾನು ಕುಂದಾಪುರದಿಂದ ಮಾತಾಡ್ತೀನಿ. ಓಕೆ, ಪ್ಲೀಸ್ ಹೇಳಿ. ನಮಗೆ ಈಗ ಕ್ಲಿನಿಕ್ಗೆ ಹೋದ್ರೆ ಸೇಫ್ಟಿ ಹೇಗೆ ಅಂತೇಳಿ, ಅಂದ್ರೆ ಓಕೆ ಸಿಂಧೂರ, ಸೇಫ್ಟಿ ತಗೊಳ್ತಾರೆ ಪೇಷಂಟ್ಸ್ ಮೇಲೆ. ಓಕೆ ಓಕೆ ಸಿಂಧೂರ, ಥ್ಯಾಂಕ್ ಯು ಫಾರ್ ಯರ್ ಕ್ವಶನ್. ಈ ಕ್ವಶನ್ಗೆ ನೀವು ಪ್ರೋಗ್ರಾಮ್ ವಾಚ್ ಮಾಡ್ತಾ ಇರಿ. ನಮ್ಮದು ಇಂಥ ಕ್ವಶನ್ಗಳು ಇಬ್ಬರು ನೀವು ಪೋಸ್ಟ್ ಮಾಡಿದ್ದೀರಿ, ನಾವೀಗ ಅದಕ್ಕೆ ಆನ್ಸರ್ ಕೊಡ್ತೇವೆ. ದಯವಿಟ್ಟು ಈ ಒಂದು ಪ್ರೋಗ್ರಾಮನ್ನು ವಾಚ್ ಮಾಡ್ತಾರೆ, ನಿಮ್ಮ ಕ್ವಶನ್ಗೆ ಆನ್ಸರ್ ಇದೆ ಅದರಲ್ಲಿ. ಥ್ಯಾಂಕ್ ಯು. ಈಗ ಮನೋಜ್ ಅವರೇ,
ನಾನು ನಿಮ್ಮ ಹತ್ರ ಸ್ಟ್ರೈಟಾಗಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವಾಗ ಈಗ ಪೇಷಂಟ್ಗಳಿಗೆ ಗೊತ್ತಾಗಿದ್ದು ಕೊರೋನಾ ಎಂಬ ಒಂದು ರೋಗ ನಿಮ್ಮನ್ನು ಬಾಧಿಸ್ತಾ ಇದೆ ಅಂತ ಹೇಳಿ ಲೇಟಾಗಿ, ಹೌದು. ಆದರೆ ಭಾರತದ ಒಳಗೆ ಕೊರೋನಾ 2019 ಕೋವಿಡ್-19 ಅಂತ ಬಂದಿದ್ರು, ಈ ಒಂದು ವೈರಸ್ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಜನರಿಗೆ ನೀಡಿ. ಹೌದು, ಇದೊಂದು ವೈರಸ್ ನಮಗೆ 2019 ಅಂತ ಹೇಳ್ತಾ ಡಿಸೆಂಬರ್ ಟೈಮಲ್ಲಿ ಬಂದರೂ ಕೂಡ ಭಾರತದಲ್ಲಿ ಜಾಸ್ತಿ ಗೊತ್ತಾಗಿರೋದು ಈ ಮಾರ್ಚ್ 15 ನಂತರ ಸ್ವಲ್ಪ ಜಾಸ್ತಿ ಎಫೆಕ್ಟ್ ಬೀಳಲಿಕ್ಕೆ ಶುರು ಆಯಿತು. ಆ ಸಂದರ್ಭದಲ್ಲಿ ಡೆಂಟಲ್ ಕ್ಲಿನಿಕ್ಸ್ ನಮಗೆ ಕೆಲವರು ಆ ಟೈಮಲ್ಲಿ ಎಂತ ಹೇಳ್ತಾರೆ, ಮಿಸ್ಗೈಡಿಂಗ್ ಅಲ್ಲ, ಒಳ್ಳೆ ಅಡ್ವೈಸರಿ ಆಗ್ಬೋದು, ಅಂಥ ರೀತಿಯ ಒಂದು ಕೊರೋನಾದಿಂದ ಸ್ಪ್ರೆಡ್ ಆಗ್ಬೋದು, ಕೊರೋನಾದಿಂದ ಅದಾಗುತ್ತೆ ಏರೋಸೋಲ್ಸು. ಯಾಕೆಂದರೆ ಕೊರೋನಾ ಬಗ್ಗೆ ಇಷ್ಟರವರೆಗೂ ಇನ್ನೂ ಕೂಡ ಕರೆಕ್ಟಾಗಿರುವಂಥ ಮಾಹಿತಿ ಇಲ್ಲ. ಯಾಕೆಂದರೆ ICMR ಆಗ್ಬೋದು, WHO ಆಗ್ಬೋದು, ದಿನನಿತ್ಯ ಈ ಕೊರೋನಾದು ವಿಷಯಗಳು ಚೇಂಜ್ ಆಗ್ತಾ ಬಂದಿದೆ. ಮಾರ್ಚ್ 15-17 ನಂತರ ಸಾಧಾರಣ ಇಷ್ಟರವರೆಗೆ ನಾವು ತುಂಬ ಪ್ರೋಟೋಕಾಲ್ಸ್ಗಳನ್ನು ಬದಲಾವಣೆ ಮಾಡೋದು ಕೂಡ ನಾವು ನೋಡಿದ್ವಿ. ಮೋಸ್ಟ್ ಪ್ರಾಬಬ್ಲಿ ಎಲ್ಲ ನೋಡ್ತಾ ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಏರೋಸೋಲ್ ಅಂತ ಇತ್ತು, ಅದು ಈಗ ಹೋಗಿ ಡ್ರಾಪ್ಲೆಟ್ಸ್ ಅಂತ ಬಂತು. ಅದರಲ್ಲಿ ಈಗ ಗಾಳಿಯಲ್ಲಿ ಕೊರೋನಾ ಇರುತ್ತೆ ಅಂತ ಹೇಳಿದರು. ಯಾವುದು ಈಗ ಅದರಲ್ಲಿ ಕರೆಕ್ಟು, ಯಾವುದು ಸರಿ ಇಲ್ಲ, ಅದನ್ನು ಕಂಡುಹಿಡೋದು ಸ್ವಲ್ಪ ಕಷ್ಟದಾಯಕ. ಅದಕ್ಕೋಸ್ಕರ ನಾವು ಸ್ವಲ್ಪ ಪಾಸನ್ನು ಕೊಟ್ಟಿರ್ಬೋದು. ಡೆಂಟಲ್ ಕ್ಲಿನಿಕ್ಸ್ ಎಲ್ಲರೂ ನಾವು ಒಬ್ಬರು ಒಂದು ಸಲ ಪಾಸ್ ಕೊಟ್ಟು ಅದನ್ನು ಸ್ಟಡಿ ಮಾಡಿ ಹೇಗೆ ಉಂಟು, ಹೇಗೆ ಸ್ಪ್ರೆಡ್ ಆಗ್ತಾ ಉಂಟು ಅದನ್ನೆಲ್ಲ ಅರಿತುಕೊಂಡು ಆಮೇಲೆ ಈಗ ಕರೆಕ್ಟಾಗಿ ನಾವು ಒಂದು ಟ್ರ್ಯಾಕಲ್ಲಿ ಬಂದು ಮುಂದೆ ಹೋಗ್ತಾ ಇದ್ವಿ. ನಿಜವಾಗ್ಲೂ ಡೆಂಟಲ್ ಕ್ಲಿನಿಕ್ಸ್ ಆರ್ ವೆರಿ ಸೇಫ್, ಏನೂ ಹೆದರಬೇಕಂತ ಇಲ್ಲ. ಓಕೆ, ಡಾಕ್ಟರ್ ಪ್ರಮೋದ್ ಶೆಟ್ಟಿ ಅವರೇ, ಅಖಿಲ ಭಾರತ ದಂತ ವೈದ್ಯಕೀಯ ಸಂಘದ ಅಧ್ಯಕ್ಷರಾಗಿ ಈಗ ದರ್ ಆರ್ ಲಾಟ್ ಆಫ್ ಕಾಲ್ಸ್. ಯಾಕೆ ಅಖಿಲ ಭಾರತ ವೈದ್ಯಕೀಯ ಸಂಘ ಏನೂ ಮಾತಾಡ್ತಾ ಇಲ್ಲ, ಯಾಕೆ DCI ಏನೂ ಮಾತಾಡ್ತಾ ಇಲ್ಲ, ಯಾಕೆ IDA ಹೆಡ್ ಆಫೀಸ್ ಏನೂ ಮಾತಾಡ್ತಾ ಇಲ್ಲ ಎಂಬ ಒಂದು ಕನ್ಫ್ಯೂಷನ್ನು ಜನರ ಮಧ್ಯೆ ಇತ್ತು, ಜೊತೆಗೆ ಡಾಕ್ಟರ್ಗಳ ಮಧ್ಯದಲ್ಲಿಯೂ ಇತ್ತು. ಯಾಕೆಂತ ಹೇಳಿದರೆ ಸುಪ್ರೀಂ ಕೋರ್ಟಿನ ಒಂದು ಏನು ಅವರು ಅಡ್ವೈಸರಿ ಕೊಟ್ಟರು, ಆ ಅಡ್ವೈಸರಿಯಲ್ಲಿ ಯಾರೆಲ್ಲ ಇದನ್ನು ನಿಮ್ಮ ಬಿಸ್ನೆಸ್ಸನ್ನು ನಿಲ್ಲಿಸಬೇಕು ಅಂತ ಹೇಳುವ ಸಂದರ್ಭದಲ್ಲಿ ವೀಕ್ಷಕರೇ ಒಂದು ವಿಚಾರವನ್ನು ತಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಮೆಡಿಕಲ್ ಪ್ರಾಕ್ಟೀಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಅಂಡರ್ ಇತ್ತು. ಮೊನ್ನೆ ತಾನೇ ರಾಜ್ಯಸಭೆಯಿಂದ ಲೋಕಸಭೆಗೆ ಅದು ಸಬ್ಮಿಷನ್ ಆಗುವಾಗ ಅದು ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ವೈದ್ಯಕೀಯ ರಂಗಕ್ಕೆ ಅದೊಂದು ದೊಡ್ಡ ಸವಾಲಾಗಿತ್ತು. ಜನರ ಹಿತಕ್ಕಾಗಿ ದುಡಿಯುವಂತಹ ವೈದ್ಯ ಅವನೊಂದು ಬಿಸ್ನೆಸ್ ಮಾಡ್ತಾನೆ ಎಂಬ ಒಂದು ಮಾತು ಬಂದರೆ ಜನರು ಅದನ್ನು ಬಿಸ್ನೆಸ್ನ ಅಂಡರೇ ಸೇರಿಸ್ಕೋತಾರೆ. ಆಸ್ಪತ್ರೆಗೆ ಹೋದರೆ ನಾನು ಕೊಡುವ ದುಡ್ಡಿಗೆ ಸರಿಯಾಗಿ ವೈದ್ಯನನ್ನು ಟ್ರೀಟ್ ಮಾಡಬೇಕು ಅಂತ ಅದರಲ್ಲಿ ಒಂದು ಡಿಮ್ಯಾಂಡ್ ಬರ್ತದೆ. ಆದರೆ ಸರ್ವಿಸ್ ಎಬೌವ್ ಸೆಲ್ಫ್ ಎಂಬ ಮೋಟಿವ್ ಇರುವಂತಹ ಪ್ರತಿಯೊಬ್ಬ ವೈದ್ಯ ಹ್ಯುಮ್ಯಾನಿಟೇರಿಯನ್ ಸರ್ವಿಸ್ ಕೊಡುವವ. ಇದು ಖಾಲಿ ಸರ್ವಿಸ್ ಅಲ್ಲ, ಇದು ಹ್ಯುಮ್ಯಾನಿಟೇರಿಯನ್ ಸರ್ವಿಸ್. ಒಬ್ಬ ವೈದ್ಯ ಒಂದು ಪೇಷಂಟನ್ನು ಮುಟ್ಟಿ ನಿನಗೆ ಗುಣ ಆಗ್ತದೆ ಅಂತ ಹೇಳಿದರೆ ಅರ್ಧವಾಸಿ ರೋಗ ವಾಸಿ ಆಗ್ತದೆ. ಎರಡನೇದು, ಅದೇ ವೈದ್ಯ ಏನಮ್ಮ ಏನು ತೊಂದರೆ, ನಿನಗೇನು ಪ್ರಾಬ್ಲಮ್ ಇದೆ ಸರ್, ನಿಮ್ಮ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ತೇವೆ ಅಂತ ಹೇಳಿದ್ರೆ ಎರಡನೇ ಒಂದು ಆತಂಕ ಹೋಗ್ತದೆ. ಅಂಥ ವೈದ್ಯರೇ ಆತಂಕದಲ್ಲಿರುವಂತಹ ಪರಿಸ್ಥಿತಿ. ಯಾಕೆಂತ ಹೇಳಿದ್ರೆ ಏರೋಸಾಲ್ ಕ್ರಿಯೇಟಿಂಗ್ ಇಂಡಸ್ಟ್ರಿ. ಯಾಕೆಂತ ಹೇಳಿದ್ರೆ ವೀಕ್ಷಕರೇ ಒಂದು ವಿಚಾರ ಆಲೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಕೊರೋನಾ, ನಾನು ಮೊದಲಿನ ನನ್ನ TV ಪ್ರೋಗ್ರಾಮ್ಗಳಲ್ಲಿ ಹೇಳಿದ್ದೆ, ಇಲಿಯಾ ಹುಲಿಯಾ ಎಂಬುದು ಯಾರಿಗೂ ಗೊತ್ತಿಲ್ಲ. ಆದರೆ ಹುಲಿಗೆ ಬೇಕಾದ ತಯಾರಿಯನ್ನು ನಾವು ಮಾಡಿದ್ದೇವೆ. ಆದ್ದರಿಂದ ನಾಳೆ ಅದು ಇಲಿ ಅಂತ ಕಂಡ್ರೆ ಅದನ್ನು ಎದುರಿಸುವಂತಹ ಒಳ್ಳೆ ರೀತಿಯಲ್ಲಿ ನಾವು ತಯಾರು ಮಾಡಿದ್ದೇವೆ. ಇಸ್ರೇಲ್ನ ರೀತಿಯಲ್ಲಿ ಯುದ್ಧಕ್ಕೆ ನಾವು ತಯಾರಾಗಿದ್ದೇವೆ. ಆದರೆ ಇನ್ನೊಂದು ರೀತಿಯಲ್ಲಿ ನೋಡ್ಲಿಕ್ಕೆ ಹೋದರೆ IDA ಏನು ಮಾಡಿದೆ ಎಂಬ ಪ್ರಶ್ನೆ ವೈದ್ಯರುಗಳಲ್ಲಿಯೂ ಹಾಗೂ ಪೇಷಂಟ್ಗಳಲ್ಲೂ ಇತ್ತು. ಇದಕ್ಕೆ ತಮ್ಮ ಆನ್ಸರ್ ಬಯಸ್ತೇನೆ. ಅಲ್ಲ, ಇನಿಷಿಯಲಿ ಏನಾಗಿತ್ತಂದರೆ ಅದು ಫಸ್ಟ್ ಇನಿಷಿಯಲಿ ಬಂದಾಗ ಕೊರೋನಾ ಅಂತ ಒಂದು ಬಂದಾಗ ಇಟ್ ವಾಸ್ ಎ ನ್ಯೂ, ಇದು ಯಾರಿಗೂ ಎಕ್ಸಾಕ್ಟ್ ಅದು ಏನಂತ ಗೊತ್ತಿಲ್ಲ, ಹೇಗೆ ಸ್ಪ್ರೆಡ್ ಆಗ್ತದೆ ಅಂತ. ಬಟ್ ನಮಗೆ ಗೊತ್ತಿಲ್ಲದೆ ಅನ್ನೋಯಿಂಗ್ಲಿ ಅದು ಏರೋಸಾಲ್ ಅಂತ ಒಂದು ವರ್ಡ್ ಸಿಕ್ಕಿತ್ತು ಎಲ್ಲಿಂದ ಅಂತ. ಹೇಗೆ ಅಲ್ಲಿ ಎಲ್ಲಿನೂ ಸ್ಪೆಸಿಫಿಕ್ ಆಗಿ ಏರೋಸಾಲ್ ಕ್ರಿಯೇಟೆಡ್ ಇನ್ ಡೆಂಟಲ್ ಕ್ಲಿನಿಕ್ ಅಂತ ಇಲ್ಲ, ಏರೋಸಾಲ್ ಅಂತ ಒಂದು ವರ್ಡ್ ಸಿಕ್ಕಿತ್ತು. ಸೊ ಅದು ಏರೋಸಾಲ್ ಬಿಕಮ್ ಆಕ್ಚುಲಿ ನಮಗೆ ಅದು ಖರ್ಚಾಗಿ ಬಂತದ್ದು ಒಂದು ಏರೋಸಾಲ್ ಅನ್ನುವಂಥದ್ದು ಶಬ್ದ. ಸೊ ಬಟ್ ಹಾಗೆ ಆವಾಗ ಸಹ ನಾವು ಎಣಿಸ್ತಿದ್ವಿ, ನಾವು ಸುಮಾರು ಆವಾಗ ಸಹ ಡಿಸ್ಕಷನ್ ಮಾಡ್ತಿರುವಾಗ ಸಹ ಅದೇ ಹೇಳ್ತಿದ್ವಿ, ನಮ್ಗೆ ಇನ್ನೂ ಸಹ ಎಕ್ಸಾಕ್ಟ್ ವೈರಸ್ ಬಗ್ಗೆ ಇನ್ನೂ ಗೊತ್ತಿಲ್ಲ. ಈವನ್ ಈಗ ಸಹ ಎಕ್ಸಾಕ್ಟ್ ಗೊತ್ತಿರಲಿಕ್ಕಿಲ್ಲ, ಯಾಕಂದರೆ ಯಾವ ಸಹ ಮಾಹಿತಿ ಇನ್ನೂ ಸಹ ಇಲ್ಲ ಹೇಗೆ ಸ್ಪ್ರೆಡ್ ಆಗ್ತದೆ. ಎವ್ರಿ ಡೇ ಅದು ಚೇಂಜ್ ಆಗ್ತಾ ಇದೆ. ಬಟ್ ಆ ಟೈಮಲ್ಲಿ ಏನಾಯ್ತು ಅಂದರೆ, ಸೊ ಅದಕ್ಕೆ ಏನಾಯಿತು, ಕೌನ್ಸಿಲಿಂದ, ನಮ್ಮ ಡೆಂಟಲ್ ಕೌನ್ಸಿಲಿಂದ ಸುಮಾರು ಪ್ರೋಟೋಕಾಲ್ಸ್ ತಂದು ಹೀಗೆ ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಗೈಡ್ಲೈನ್ಸ್ ಕೊಟ್ಟರು.
ನಮ್ಮದು ಐಡಿಯಾ ಹೆಡ್ ಆಫೀಸಿಂದ ಸಹ ಕೊಟ್ಟರು, ಸ್ಟೇಟಿಂದ ಸಹ ಸುಮಾರು ಹೋರಾಟ ಕೊಟ್ಟರು. ಸೊ ಇನ್ ಬಿಟ್ವೀನ್ ಅದರಲ್ಲಿ ವಾಟ್ ಯು ಕಾಲ್ ಅಡ್ವೈಸರಿ ಅಂತ ಹೇಳ್ಬೋದು, ಇದಾಗ್ಬೋದು, ಸಮ್ ಮಿನಿಸ್ಟರ್ಸ್ ಇನ್ವಾಲ್ವ್ ಇದು ಹೇಳಿದ್ದು, ಕೆಲವು ಸ್ಟೇಟ್ಮೆಂಟ್ ಕೊಟ್ಟರು, ಅದು ಸ್ವಲ್ಪ ಆಚೀಚೆ ಆಗಿತ್ತು. ಸೊ ಎಲ್ಲ ಬೇಸಿಕಲಿ ಅದೊಂದು ನಮಗೆ ಒಂದು ಭೂತಾಗಿ ಕೊರೋನಾಕ್ಕಿಂತ ಜಾಸ್ತಿ ನಮಗೆ ಪ್ರಾಬ್ಲಮ್ ಆಗಿದ್ದು ಏರೋಸಲ್ ಅಂತ ಹೇಳುವಂಥ ವರ್ಡು. ಸೊ ಅದಕ್ಕೋಸ್ಕರ ಬಟ್ ಈಗ ನಾನು ಎಣಿಸ್ತಾ ಇದ್ದೇನೆ ಆ ಏರೋಸಲ್ ಅಂತ ಹೇಳೋ ವರ್ಡು ಈಗ ಸ್ವಲ್ಪ ಹಿಂದೆ ಹೋಗ್ತಾ ಇದೆ, ಯಾಕಂದ್ರೆ ಎಲ್ಲರಿಗೂ ಕನ್ಫ್ಯೂಷನ್ ಇದ್ದ ಏರೋಸಾಲ್ಸ್ ಈಗ ಸೆಟ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಮೋಸ್ಟ್ ಪ್ರಾಬ್ಲಿ ನಾವು ಪೀಸ್ಫುಲ್ ಮುಂದೆ ಹೋಗ್ಬೋದು. ಬಟ್ ಪ್ರಾಪರ್ ಗೈಡ್ಲೈನ್ಸ್ ಮತ್ತು ಪ್ರೋಟೋಕಾಲ್ಸ್ ನಮಗೆ DCIಯಿಂದ ಅಥವಾ ಹೆಡ್ ಆಫೀಸಿಂದ ಹೆಡ್ ಆಫೀಸಿಂದ ಬಂದಿದೆ. ಸೊ ಮೆಜಾರಿಟಿ ಅದನ್ನು ನಾವು ಈಗ ಫಾಲೋ ಮಾಡ್ತಾ ಇದ್ದೇವೆ, ಮೇಜರ್ ಎಲ್ಲ ಇದನ್ನು ಫಾಲೋ ಮಾಡ್ತಾ ಇದ್ದೇವೆ. ಸೊ ಕನ್ಫ್ಯೂಷನ್ ಇತ್ತು, ಬಟ್ ಐ ಡೋಂಟ್ ಥಿಂಕ್ ಈಗ ಅಂಥ ಕನ್ಫ್ಯೂಷನ್ ಇದ್ದಾಗೆ ಇಲ್ಲ, ಬಿಕಾಸ್ ಪ್ರಾಕ್ಟೀಸ್ ಎಲ್ಲರೂ ಒಂದೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಡಾಕ್ಟರ್ ಮನೋಜ್ ಅವರೇ, ತಮ್ಮ ಹತ್ರ ಒಂದು ಭಾಳ ಮುಖ್ಯವಾದ ವಿಚಾರವನ್ನು ನಾನು ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಯಾವಾಗ ಒಂದು ಮಾತು ಬೆಳೀತು ಡಾಕ್ಟರ್ ಮಧ್ಯದಲ್ಲಿ, ದಂತ ವೈದ್ಯರು ಅಷ್ಟು ಎಸೆನ್ಷಿಯಲ್ ಸರ್ವಿಸ್ ಅಲ್ಲ, ದಂತ ವೈದ್ಯರು ಸಮಾಜಕ್ಕೆ ಅಷ್ಟು ಅಗತ್ಯವಾದ ವೈದ್ಯರುಗಳಲ್ಲ ಅಂತ, ಅದು ಇಡೀ ಒಂದು ದಂತ ವೈದ್ಯಕೀಯ ಜನರ ಮಧ್ಯದಲ್ಲಿ ದೊಡ್ಡ ಆಘಾತ ಅಂತ ಹೇಳ್ಕೊಂಡು ತಾವೆಲ್ಲ ಡಿಸ್ಕಸ್ ಮಾಡಿದ್ರಿ. ನನ್ನ ಒಂದು ಪ್ರಶ್ನೆ, ನಾವು ಎಸೆನ್ಷಿಯಲ್ ಆರ್ ನಾನ್ ಎಸೆನ್ಷಿಯಲ್ ಅಂತ ಅರ್ಥ ಮಾಡಿಕೊಳ್ಳೋದು ಫಸ್ಟ್ ನಾವು, ಜೊತೆಗೆ ನಮ್ಮನ್ನು ಅವಲಂಬಿಸಿದಂತಹ ಜನರು. ಯಾಕೆಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಲೈಫ್ನಲ್ಲಿ ಪ್ರಯಾರಿಟೀಸ್ ಇರ್ತದೆ. ತಾವು ಏನು ಹೇಳ್ತೀರಿ, ಒಬ್ಬರು ವೈದ್ಯರಾಗಿ ಏನು ಹೇಳ್ತೀರಿ? ಖಂಡಿತವಾಗಿ ಯಾವುದೇ ಡೆಂಟಲ್ ಕೇರ್ ಆಗಲಿ, ಡೆಂಟಲ್ ಟ್ರೀಟ್ಮೆಂಟ್ ಆಗಲಿ ತುಂಬ ಎಸೆನ್ಷಿಯಲ್ ಆಗಿರುತ್ತೆ. ಯಾಕೆಂದರೆ ಎಸೆನ್ಷಿಯಲ್ ಯಾಕೆ ಅಂತ ಹೇಳಿದರೆ, ಸಿಂಪಲ್ ಆಗಿ ತಗೊಳ್ಳುವ, ಯಾಕೆಂದರೆ ನಮ್ಮ ನಾರ್ಮಲ್ ಸ್ಕೇಲಿಂಗ್ ನಾವು ಮಾಡ್ತೀವಿ ಕ್ಲಿನಿಕಲ್ಲಿ, ಅಲ್ಟ್ರಾಸಾನಿಕ್ ಸ್ಕೇಲರ್ ಯೂಸ್ ಮಾಡಿಬಿಟ್ಟು ಹಲ್ಲನ್ನು ಟೀತ್ ಕ್ಲೀನಿಂಗ್ ಅಂತ ಹೇಳ್ತಾರೆ. ಅದೊಂದು ಪ್ರೊಸೀಜರು. ಆ ಪ್ರೊಸೀಜರ್ ಯಾಕೆ ಮಾಡ್ತಿದ್ದೆ ಅಂತ ಹೇಳಿದ್ರೆ ಪ್ಲಾಕ್ ಇರುತ್ತೆ, ಅದಕ್ಕೋಸ್ಕರ ಅದೊಂದು ಪ್ರೊಸೀಜರ್ ಮಾಡಬೇಕಾಗತ್ತೆ. ಇಫ್ ಆ ಪ್ಲಾಕಿಂದ ಏನೆಲ್ಲ ಆಗ್ಬೋದು ಅಂತ ಒಂದು ಕ್ವಶನ್ ಇತ್ತು. ಬಟ್ ಈ ಪ್ಲಾಕು, ಈ ಗಮ್ ಡಿಸೀಸು, ಇದಕ್ಕೂ ಹಾರ್ಟಿಗೂ ನೇರ ಸಂಬಂಧ, ಇದಕ್ಕೂ ಡಯಾಬಿಟಿಸ್, ಮಧುಮೇಹ ಇಲ್ಲ ಸಕ್ಕರೆ ಕಾಯಿಲೆಗೆ ಇರುವಂಥ ಸಂಬಂಧ, ಹಾಗೆಲ್ಲ ಸ್ಟಡೀಸ್ ಹೇಳ್ತದೆ. ನಮ್ಮ ಬಾಡಿಲಿರುವಂಥ ರೋಗಗಳಿಗೆ ಓರಲ್ ಮ್ಯಾನಿಫೆಸ್ಟೇಷನ್ಸ್ ಫ್ಯಾಂಟಾಸ್ಟಿಕ್ ಅಂತ ಇದೆ. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ರೋಗಗಳಿಗೆ ವೀಕ್ಷಕರೇ ಓರಲ್ ಸೈನ್ಸ್ ಆರ್ ಸಿಂಪ್ಟಮ್ಸ್ ಆರ್ ಮ್ಯಾನಿಫೆಸ್ಟೇಷನ್ಸ್ ಆಫ್ ಸಿಸ್ಟಮಿಕ್ ಡಿಸೀಸ್ ಅಂತ ಒಂದು ಮಾತಿದೆ. ಅಂದ್ರೆ ಎಷ್ಟೋ ರೋಗಗಳನ್ನ ಬಾಯಿಯೊಳಗೆ ಬ್ರಹ್ಮಾಂಡ ತೋರಿಸಿದ ಅಂತ ಹೇಳ್ತಾರೆ. ಒಬ್ಬನ ಜಾತಕ ನೋಡಿದರೆ ಅವನ ಇಡೀ ಜೀವನ ಚರಿತ್ರೆಯನ್ನು ಹೇಳುವಾಗೆ, ಒಬ್ಬನ ಬಾಯಿ ನೋಡಿದರೆ ಅವನ ಇಡೀ ಜೀವನ ಚರಿತ್ರೆ ಹೇಳ್ಬೋದು. ಮೊದಲು ಏನಾಗ್ತಿತ್ತು, ನೀವು ಮೊದಲಿನ ನಾಟಿ ವೈದ್ಯರ ಹತ್ರ ಹೋದರೆ ಮೊದಲು ನಿಮ್ಮ ನಾಡಿಯನ್ನು ಹಿಡಿದು ಹೇಳ್ತಿದ್ರು, ಆಮೇಲೆ ಕಣ್ಣನ್ನು ನೋಡಿ ಟಾರ್ಚ್ ಹಾಕಿ ನೋಡಿ ಹೇಳ್ತಿದ್ರು, ಆಮೇಲೆ ನಾಲಿಗೆಯನ್ನು ಬಾಯಿಯನ್ನು ಓಪನ್ ಮಾಡಿ ನಾಲಿಗೆಯನ್ನು ನೋಡಿ ಹೇಳ್ತಿದ್ರು. ಅದರಿಂದಾಗಿ somewhere Dr. Manoj, you are justifying the ಮೇ ಬಿ ಕ್ಯಾನ್ಸರ್ ರೋಗ, ಈಗ ಕ್ಯಾನ್ಸರ್ ರೋಗದ ಇನಿಷಿಯಲ್ ಸ್ಟೇಜಲ್ಲಿ ದಂತ ವೈದ್ಯರೇ ಕಂಡು ಹಿಡಿದ್ಬಿಟ್ಟು ಆದಷ್ಟು ಬೇಗ ಅವರನ್ನು ನಾವು ಹೈಯರ್ ಸೆಂಟರ್ಗೆ ರೆಫರ್ ಮಾಡ್ತೀವಿ. ವರ್ಲ್ಡಿನ ನಂಬರ್ 1 ಪ್ರಿವಿಲೆಂಟ್ ಡಿಸೀಸ್ ಅಂದ್ರೆ ಓರಲ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಈ ಓರಲ್ ಕ್ಯಾನ್ಸರ್ ಅನ್ನು ಡಿಟೆಕ್ಟ್ ಮಾಡೋದು ನಮ್ಮ ದಂತ ವೈದ್ಯರು. ನಾವು ದಿನನಿತ್ಯ ನೋಡ್ತಾ ಇರುವಾಗ, ಓರಲ್ ಕ್ಯಾವಿಟಿ ನೋಡ್ತಾ ಇರುವಾಗ ಎಷ್ಟೋ ಫೈಂಡಿಂಗ್ಸ್ಗಳು ಕಾಣುತ್ತೆ. ಈ ಫೈಂಡಿಂಗ್ಸನ್ನು ನಾವು ಬೇರೆ ಕಾಯಿಲೆಗಳನ್ನು ರಿಲೇಟ್ ಮಾಡ್ಬೋದು. ಇದು ರಿಲೇಟ್ ಮಾಡಿ ಎಷ್ಟೋ ಜನರ ಪ್ರಾಣವನ್ನು ನಾವು ಸೇವ್ ಮಾಡ್ಬೋದು. ಇನ್ನಷ್ಟು ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೆ ವೀಕ್ಷಕರೇ. ಅದರ ಮೊದಲು ಒಂದು ಸಣ್ಣ ವಿರಾಮದ ಮೊದಲು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಮನೆಯಲ್ಲಿ ಏನೇನೋ ಒಳ್ಳೆ ತಿಂಡಿಗಳನ್ನು ಮಾಡಿ, ಏನೇನೋ ಒಳ್ಳೆ ಐಟಮ್ಗಳನ್ನು ತಯಾರು ಮಾಡಿ, ಗಟ್ಟಿಯಾದ ಐಟಮ್ಗಳನ್ನು, ಮೆತ್ತಗಿನ ಐಟಮ್ಗಳನ್ನು ತಯಾರು ಮಾಡಿ ತಿನ್ನಲಿಕ್ಕೆ ಆಸೆ ಇದ್ದ ಎಲ್ಲ ವೈದ್ಯರಾಗಲಿ, ಜನರಾಗಲಿ, ಆಫೀಸಲ್ಲಿರುವ ಜನರಾಗಲಿ, ಎಲ್ಲ ಹಾಸ್ಟೆಲ್ಗಳಲ್ಲಿರುವವರಾಗಲಿ ಮನೆಗೆ ಬಂದು ತಿನ್ನುವಂಥ ಆಸೆ ಇರುವಾಗ ಹಲ್ಲು ನೋವಾದರೆ, ಬಾಯಲ್ಲಿ ಹುಣ್ಣಾದರೆ ದಂತವೈದ್ಯರು ಎಸೆನ್ಷಿಯಲ್ಲ, ನಾನ್ ಎಸೆನ್ಷಿಯಲ್ಲ? ಇದ್ರ ಬಗ್ಗೆ ಮತ್ತೆ ಮಾತಾಡೋಣ ಒಂದು ಸಣ್ಣ ಬ್ರೇಕಿನ ನಂತರ.
ನಮಸ್ಕಾರ ವೀಕ್ಷಕರೇ. ಈ ಒಂದು ವಿರಾಮದ ಮೊದಲು ನಾನು ಉಡುಪಿಯ ಪ್ರಖ್ಯಾತ ಇಬ್ಬರು ದಂತವೈದ್ಯರನ್ನು, ಉಡುಪಿ ಜಿಲ್ಲೆಯ ಪ್ರಖ್ಯಾತ ದಂತವೈದ್ಯರನ್ನು ಮಾತನಾಡಿಸ್ತಾ ಇದ್ದೆ. ಡಾಕ್ಟರ್ ಪ್ರಮೋದ್ ಶೆಟ್ಟಿ, ಕುಂದಾಪುರದಿಂದ ಅಖಿಲ ಭಾರತ ದಂತವೈದ್ಯಕೀಯ ಸಂಘದ ಉಡುಪಿ ಶಾಖೆಯ ಅಧ್ಯಕ್ಷರು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಆರ್ಥೋಡಾಂಟಿಸ್ಟ್. ಅದೇ ರೀತಿಯಲ್ಲಿ ಡಾಕ್ಟರ್ ಮನೋಜ್ ಮ್ಯಾಕ್ಸಿಮ್ ಡಿಲೆಮಾ, ಕೌನ್ಸಿಲ್ ಆಫ್ ಡೆಂಟಲ್ ಹೆಲ್ತ್ ಕರ್ನಾಟಕದ ಅಧ್ಯಕ್ಷರು. ನಾವೇನು ಮಾತಾಡ್ತಾ ಇದ್ದೇವೆ ಅಂತ ಹೇಳಿದರೆ ಬಹಳಷ್ಟು ರೋಚಕವಾದ ಚರ್ಚೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಒಬ್ಬ ಮನುಷ್ಯನ ಅಂತರಾಳದ ಮಾತುಗಳನ್ನು ಕೇಳುವಂತಹ ಒಂದು ಅವಕಾಶ ಬಹಳಷ್ಟು ಕಮ್ಮಿ. ತಾವು ನಮ್ಮಂತಹ ವೈದ್ಯರ ಬಳಿಗೆ ಬಂದಾಗ ನಾವು ನಿಮ್ಮನ್ನು ನಗಿಸುವಂಥ ಪ್ರಯತ್ನ ಮಾಡ್ತೇವೆ, ನಮ್ಮ ದುಃಖವನ್ನು ಮರಿತೇವೆ. ಆದರೆ ನಮ್ಮ ಅಂತರಾಳವನ್ನು ನೀವು ಕದಕಿದಾಗ, ಯಾಕೆಂತ ಹೇಳಿದರೆ ಒಬ್ಬ ದಂತ ವೈದ್ಯಕೀಯವನ್ನು ತನ್ನ ಉದ್ಯೋಗವನ್ನಾಗಿ ಮಾಡಿಕೊಂಡಿರುವಂತಹ ಒಂದು ವೈದ್ಯನ ನಗುವಿನ ಹಿಂದೆ ಅವನ ಅಳು ತುಂಬ ಇರ್ತದೆ. ಅವನು ಯಾವಾಗಲೂ, ನೀವು ಆಲೋಚನೆ ಮಾಡಿ, ನೀವು ಅವರ ಚಿಕಿತ್ಸಾಲಯಕ್ಕೆ, ಕ್ಲಿನಿಕ್ಕಿಗೆ ಬರುವಾಗ ಡಾಕ್ಟ್ರೇ ಸಪ್ಪೆ ಮೂರೆ ಹಾಕ್ಕೊಂಡಿದ್ರೆ ನೀವು ಅವ್ರ ಹತ್ರ ಬರೋದು ಯಾಕೆ? ಡಾಕ್ಟ್ರೇ ನನ್ನ ನಗುವನ್ನು ಇನ್ನಷ್ಟು ಸುಂದರ ಮಾಡಿ, ದೇವರು ಸೃಷ್ಟಿಸಿದ ಸುಂದರವಾದ ನಗುವನ್ನು. ಯಾಕೆಂದರೆ ಫೇಸ್ ಇಸ್ ಅ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಯಾವಾಗ ಒಬ್ಬ ಮಗು ನಗುತ್ತದೆ ಎಲ್ಲರೂ ಸಂತೋಷ ಪಡ್ತೀರಿ, ಮಗು ಅಳುತ್ತದೆ ಎಲ್ಲರೂ ಸಿಟ್ಟು ಮಾಡ್ಕೋತೀರಿ. ಅದೇ ರೀತಿ ನಗುವನ್ನು ಮರೆತ ದಂತವೈದ್ಯರು ನಮ್ಮ ಮಧ್ಯೆ ಇರುವಾಗ ಅವರ ಅಂತರಾಳದ ಮಾತನ್ನು ಕೇಳಿ ದಂತವೈದ್ಯಕೀಯ ವಿಭಾಗ ನಗುವಂತೆ ಮಾಡುವಂತಹ ಉದ್ದೇಶ ಈ ಒಂದು ಸಾಮಾಜಿಕ ಅಂತರದ ಸಾರಾಂಶ, ಸತ್ಯಾಂಶಗಳನ್ನು ಹೊರತೆಗೆಯುವಂತಹ ಕಾರ್ಯಕ್ರಮ. ಇಂಥ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ವಿರಾಮಕ್ಕೆ ಮೊದಲು ದಂತವೈದ್ಯಕೀಯ ವಿಭಾಗ ಎಸೆನ್ಷಿಯಲ್, ನಾನ್ ಎಸೆನ್ಷಿಯಲ್ ಎಂಬ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ರಮೋದ್ ಶೆಟ್ರೆ, ತಮ್ಮ ಒಂದು ಅನಿಸಿಕೆ ಏನು? ಇಷ್ಟು 25 ವರ್ಷ ಕೆಲಸ ಮಾಡಿದ ನೀವು ಸಮಾಜಕ್ಕೆ ಬೇಕೋ ಬೇಡವೋ? ಅಲ್ಲ, ಅದೇನಂದ್ರೆ ಈಗ ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ಅಂತ ಹೇಳಿದ್ಕೊಳ್ಳಿ ಏನಾಗುತ್ತೆ ಅಂದರೆ ನಾವು ಅದನ್ನು ಯಾವ ರೀತಿಯಲ್ಲಿ ನೋಡ್ತೇವೆ ಅಂತ. ಸೊ ನಿನ್ನೆ ನೀವು ಮಾತಾಡುವಾಗ ಸಹ ಒಂದು ವಿಷಯ ಬಂತು, ಒಂದು ಸೂಜಿ ಸಹ ಇಂಪಾರ್ಟೆಂಟ್ ಆಗ್ಬೋದು ಅಂತ. ಸೊ ಅದು ನಾವು ಯಾವ ರೀತಿಯಲ್ಲಿ ತಗೊಳ್ತೇವೆ ಅಂತ. ಸೊ ಹಾಗಿರುವಾಗ ಯಾವುದಾದ್ರು ಈಗ ಎಸೆನ್ಷಿಯಲ್ಲೇ ಅಲ್ಲದಿದ್ದರೆ ಒಬ್ಬ ಡೆಂಟಲ್ ಸರ್ಜನ್ ಆಗಬೇಕಾದ್ರೆ ಅವ ಒಂದು 5 ವರ್ಷ ಯಾಕೆ ಕಲಿಬೇಕು? ಅದೊಂದು ಅಷ್ಟೊಳ್ಳೆ ಎಸೆನ್ಷಿಯಲ್ ಇದಾದ ಕಾರಣವೇ ಅಲ್ಲ, ಒಂದು ಜೀವಕ್ಕೆ ಬೇಕಾಗಿರುವ ಒಂದು ಭಾಗ ಆದ ಕಾರಣ ಅಲ್ಲ. ಖಾಲಿ ಒಂದು ಇಷ್ಟು ಸಣ್ಣ ಜಾಗವನ್ನು ನಾವು ಅಷ್ಟು ಸಬ್ಜೆಕ್ಟನ್ನು 4 ವರ್ಷ ಕಲಿಬೇಕಾದ್ರೆ, ಇಡೀ ಬಾಡಿ ಕಲಿಯೋದೇ 5 ವರ್ಷ, ಬಟ್ ನಾವು ಖಾಲಿ ಒಂದು ಬಾಯಿಯನ್ನು ನಾವು 4 ವರ್ಷ ಕಲಿತೇವೆ. ಪ್ಲಸ್ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದರೆ ಮತ್ತೆ 3 ವರ್ಷ, ರಿಯಲಿ 8 ವರ್ಷ ನಾವು ಖಾಲಿ ಇಷ್ಟು ಸಣ್ಣ ಪಾಠನ್ನು ಕಲಿಬೇಕಾದ್ರೆ ಅದು ಎಸೆನ್ಷಿಯಲ್ ಆಗದೇ ಇರಲಿಕ್ಕೆ ಚಾನ್ಸ್ ಉಂಟಾ? ಇದು ಆ್ಯಕ್ಚುಲಿ ನಾವುಕ್ಕಿಂತ ಜಾಸ್ತಿ ಇವರು ನಮ್ಮ ಸಮಾಜದೇ ಹೇಳಬೇಕಾಗ್ತದೆ ಇದು ಎಸೆನ್ಷಿಯಲ್ ಹೌದಾ ಅಲ್ವಾ ಅಂತ. ಇಡೀ ಬಾಡಿಯನ್ನು ನಾವು 7 ವರ್ಷದಲ್ಲಿ ಕಲಿಯೋದಾದರೆ ಖಾಲಿ ಒಂದು ಅಂಗವನ್ನು, ಬಾಯಿಯನ್ನು ನಾವು 8 ವರ್ಷ ಕಲಿತೇವೆ. ಸೊ ಅದು ಎಸೆನ್ಷಿಯಲ್ ಆಗಿರಲೇಬೇಕಲ್ಲ. ಎಸೆನ್ಷಿಯಲ್ ಅಲ್ಲ ಅಂತಿದ್ರೆ ಹೇಗೆ ಆಗಿದೆ? ನಾವು ಹೇಳಿದಾಗೆ ಒಂದು ಕಸಗೊಡಿಸ ಹಿಡಿಸಿಡಿಸ ಎಸೆನ್ಷಿಯಲ್ ಆಗದೇ ಇರಬಹುದು. ಒಂದು ದಿವಸ ಮುನ್ಸಿಪಾಲಿಟಿಯವರು ಕಸ ಹೆಕ್ಕಲಿಕ್ಕೆ ಬರದಿದ್ರೆ ಆಗ ನಮಗೆ ಅದರ ಅಗತ್ಯತೆ ಗೊತ್ತಾಗ್ತದೆ. ಅಗತ್ಯತೆ ಯಾವಾಗ ನಿರ್ಧರಿಸಬೇಕು ಅಂತ ಹೇಳಿದ್ರೆ, ಅಗತ್ಯತೆಯನ್ನು ನಿರ್ಧರಿಸುವಾಗ ನಮ್ಮ ಸಮಾಜದ ನೆಸೆಸಿಟಿ ಏನಿರ್ತದೆ, ನೀಡ್ಸ್ ಆಫ್ ಎ ಪರ್ಸನ್ ಡಿಫೈನ್ಸ್ ದ ಎಸೆನ್ಷಿಯಾಲಿಟಿ. ಈಗ ಡಾಕ್ಟರ್ ಪ್ರಮೋದ್ ಶೆಟ್ರೆ, ತಮ್ಮ ಹತ್ರ ಇನ್ನೊಂದು ಮಾತನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ತಮ್ಮ ಒಂದು ಪ್ರೊಫೆಷನನ್ನು ಉಳಿದ ಪ್ರೊಫೆಷನ್ಗಳ ಜೊತೆಗೆ ಸೇರಿಸಿಕೊಂಡು ಅದು ಒಂದು ವೈದ್ಯಕೀಯ ವಿಭಾಗವೇ ಅಲ್ಲ ಅಂತ ಹೇಳುವಂತಹ ಮನೋಭಾವನೆಯನ್ನು ತಮ್ಮ ಮಧ್ಯದಲ್ಲಿ ಸೃಷ್ಟಿ ಮಾಡಿದರು ಅಂತ ಮಾತುಕತೆ ಐಡಿಎಯಲ್ಲಿ ಬಂತು. ಎರಡನೇ ಪ್ರಶ್ನೆ, ಕೆಲವು ಸಮಾಜದ ವೃತ್ತಿಗಳಿಗೆ ತಮ್ಮನ್ನು ಹೋಲಿಸಲಾಯಿತು. ಇಂತಹ ವೃತ್ತಿಗೆ, ನಮಗೆ ಎಲ್ಲ ವೃತ್ತಿಗಳ ಬಗ್ಗೆ ಗೌರವ ಇದೆ, ಆದರೆ ಕೆಲವು ವೃತ್ತಿಗಳಿಗೆ ಸರಿಸಮವಾಗಿ, ಯಾಕೆಂದರೆ ಏರೋಸಾಲ್ ಎಲ್ಲಿ ಕ್ರಿಯೇಟ್ ಆಗ್ತದೆ? ಬ್ಯೂಟಿ ಸಲೂನ್ಗಳಲ್ಲಿ ಮತ್ತು ದಂತವೈದ್ಯಕೀಯ ಚಿಕಿತ್ಸಾಲಯಗಳಲ್ಲಿ. ಅದಕ್ಕೋಸ್ಕರ ಅದನ್ನು ಬಂದ್ ಮಾಡಬೇಕು ಅಂತ ಬಂತು. ಆದರೆ ತಾವು ಹೇಳ್ತೀರಿ ಯಾವುದೇ ಒಂದು ಸಂಘ ಸಂಸ್ಥೆಯಿಂದ ನಿಮಗೆ ನೋಟಿಸ್ ಬರಲಿಲ್ಲ ಬಂದ್ ಮಾಡಬೇಕಂತ. ತಾವು ಯಾಕೆ ಬಂದ್ ಮಾಡಿದ್ರಿ? ಎಷ್ಟೋ ಪೇಷಂಟ್ಸು ನಮ್ಮ ಮೊದಲಿನ ಕಾರ್ಯಕ್ರಮದಲ್ಲಿ ಕೇಳಿದರು, ನಮಗೆ ದಂತ ವೈದ್ಯರು ದುರ್ಲಭವಾಗಿದ್ದಾರೆ, ಸಿಕ್ಕುದೇ ಇಲ್ಲ ಅಂತ. ತಮಗೆ ಏನಾದ್ರು ಸ್ಪೆಸಿಫಿಕ್ ನೋಟಿಫಿಕೇಶನ್ ಬಂದಿತ್ತಾ ಬಂದ್ ಮಾಡಲೇಬೇಕು ಅಂತ, ಅಥವಾ ಪೇಪರ್ ನೋಟಿಫಿಕೇಶನ್ ಬಂದಿತ್ತಾ, ಅಥವಾ ತಾವು ಬಂದ್ ಮಾಡಿದ ಕಾರಣವೇನು? ಸಮಾಜಕ್ಕೆ ಈ ವಾಹಿನಿಯ ಮೂಲಕ ತಮ್ಮ ಉತ್ತರ ಬೇಕಾಗ್ತದೆ. ಆ್ಯಕ್ಚುಲಿ ಆ ಟೈಮಲ್ಲಿ ಬಂದ್ ಮಾಡಲೇಬೇಕು ಅಂತ ಯಾವ ಇದು ಸಹ ನಮಗೆ ಬರಲೇ ಇಲ್ಲ, ಎಲ್ಲಿಂದ ಸಹ ಬರಲೇ ಇಲ್ಲ. ಈವನ್ ಡೆಂಟಲ್ ಕೌನ್ಸಿಲಿಂದ ಆಗ್ಬೋದು ಅಥವಾ ಐಡಿಎ ಹೆಡ್ ಆಫೀಸಿಂದ ಆಗ್ಬೋದು, ಎಲ್ಲಿಂದ ಸಹ ಬಂದಿರಲೇ ಇಲ್ಲ. ಇನಿಷಿಯಲಿ ಫುಲ್ ಲಾಕ್ಡೌನ್ ಆದಾಗ ಇಟ್ ಈಸ್ ಎ ಲಾಕ್ಡೌನ್ ಫಾರ್ ಇದಕ್ಕೆ ಇತ್ತು, ಬಟ್ ಆವಾಗ ಸಹ ನಾವು ಓಪನ್ ಮಾಡ್ಬೋದಿತ್ತು.
ದ ಇನಿಷಿಯಲ್ ಫೇಸಲ್ಲಿ ಏನಾಗಿತ್ತಂದರೆ ನಮಗೆ ದ ವೈರಸ್ ಇದು ಇನ್ಪುಟ್ ಅಥವಾ ಅದದ್ದು ಮೋಡ್ ಆಫ್ ಆ್ಯಕ್ಷನ್ ಏನಂತ ಗೊತ್ತಿಲ್ಲದಿದ್ದ ಕಾರಣ ನಾವು ಹೆದರಿ ಬಂದ್ ಮಾಡಿದ್ದಂತೂ ಗ್ಯಾರಂಟಿ ಅಲ್ವೇ ಅಲ್ಲ. ಅದು ಹೇಗೆ ಆಗ್ತದೆ, ಯಾಕಂದರೆ ಸುಪ್ರೀಂ ಕೋರ್ಟಿಂದ ಒಂದು ಇದಿತ್ತು, ಅದು ಆ್ಯರೋಸೋಲಿಂದ ಬರ್ತದೆ ಅಂತ. ಸೊ ಆ್ಯರೋಸೋಲ್ ಪ್ರೊಡಕ್ಷನ್ ಒಂದು ನಮ್ಮಿಂದವೇ, ಅದರಿಂದ ಫ್ಯಾಕ್ಟ್ರೀಸ್ ಎಲ್ಲ ಬಿಟ್ಟರೆ ಸೊ ಅದಾಗಿರ್ಬೋದು ಅಂತ. ಆದ ಕಾರಣ ನಾವು ಅದು ಏನು ಅಂತ ಗೊತ್ತಿಲ್ಲದಿದ್ದ ಕಾರಣ ನಮ್ಮಿಂದ ಪೇಷಂಟಿಗೆ ತೊಂದರೆ ಆಗೋದು ಬೇಡ ಅಂತ ಆ ಒಂದೇ ಅನಿಸಿಕೆಯಿಂದ ನಾವು ಕ್ಲೋಸ್ ಮಾಡಿ ಇದ್ದೇವೆ ಬಿಟ್ಟರೆ ಬೇರೆ ಯಾವ ಹೆದರ್ಕೊಂಡು ಅಲ್ಲ ಕೊರೋನಾ ನಮ್ಮನ್ನು ಹಿಡ್ಕೊಳ್ತದಂತ ಹೆದರ್ಕೊಂಡಂತ ಅಲ್ವೇ ಅಲ್ಲ. ಸೊ ಸ್ಲೋಲಿ ಡೌನ್ ದ ಲೇನ್ ಅದು ನಮಗೆ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಸಲ ಲಾಕ್ಡೌನ್ ಇದಾದ ಕೂಡಲೇ ಒಂದು ಸಲ ನಾವು ಡಿಸೈಡ್ ಮಾಡಿದ ಮೇಲೆ ಐ ಡೋಂಟ್ ಥಿಂಕ್ ಈಗ ನಾವು ಅದನ್ನು ಹಿಂದೆ ಹೋಗಿ ಥಿಂಕ್ ಮಾಡಬೇಕು, ಆ್ಯರೋಸೋಲ್ ಬಗ್ಗೆ ಥಿಂಕ್ ಮಾಡಬೇಕು, ಅದ್ರ ಬಗ್ಗೆ ಥಿಂಕ್ ಮಾಡಬೇಕಂತ ನಾನು ಥಿಂಕ್ ಮಾಡ್ತಾ ಇಲ್ಲ. ಬಟ್ ಈಗ ಸಹ ಇರ್ಬೋದು ಕೆಲವರ ತಲೆಯಲ್ಲಿ ಈಗ ಸಹ ಆ್ಯರೋಸೋಲ್ ಆದಿದ್ದು. ಬಟ್ ಏನಿದ್ದು ಸಹ ಪ್ರಿಕಾಷನ್ಸ್ ಮತ್ತು ಪ್ರಾಪರ್ ಕೇರ್ ಇವತ್ತಿಗೂ ಸಹ ಬೇಕೇ. ವೀಕ್ಷಕರೇ, ಒಂದು ವಿಚಾರ ತಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ, ಯಾವಾಗ ಕೊರೋನಾದ ಹಾವಳಿ ತುಂಬ ಇರಲಿಲ್ಲ ಅಂತ ಎಂಬ ಭಾವನೆ ಇರುವಾಗ ದಂತ ವೈದ್ಯರೆಲ್ಲ ಬಾಗಿಲು ಮುಚ್ಚಿ ಕೂತ್ಕೊಂಡಿದ್ದು, ಈಗ ಅವರು ಬಾಗಿಲು ತೆಗೆದು ನಾವಿದ್ದೇವೆ ಸಿದ್ಧಕ್ಕೆ ಅಂತ ಹೇಳಿದರೆ, ಈಗ ವಾರ್ನಲ್ಲಿ ಬಾರ್ಡರ್ನಲ್ಲಿರುವ ಸೈನಿಕರಿಗೆ ಜಾಸ್ತಿ ರಿಸ್ಕಾ ಅಥವಾ ಅವನ ಹೆಡ್ ಕ್ವಾರ್ಟರ್ಸ್ನಲ್ಲಿರೋನಿಗೆ ರಿಸ್ಕಾ ತಾವೇ ನಿರ್ಧರಿಸಿ. ಯಾಕೆಂತ ಹೇಳಿದ್ರೆ 99.2% ರಿಸ್ಕಲ್ಲಿರುವ ದಂತವೈದ್ಯ ಈಗ ತನ್ನ ಸೇವೆಯನ್ನು ಜನರಿಗೆ ನೀಡ್ತಾ ಇದ್ದಾನೆ. ಅದರ ಅರ್ಥ ಪ್ರತಿನಿತ್ಯ ಅವನು ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ವಾಪಸ್ ಬರುವಾಗ ಕೊರೋನಾ ಹಿಡ್ಕೊಂಡು ಬರ್ತಾನೆ ಎಂಬ ಭಾವನೆ ಅವನ ಮನಸ್ಸಿನಲ್ಲಿರ್ತದೆ. ಯಾಕೆಂದರೆ ಬೇರೆ ಎಲ್ಲ ವೈದ್ಯರುಗಳಿಗಿಂತ ಜಾಸ್ತಿ ಅಟ್ಯಾಕ್ ಆಗುವಂಥದ್ದು ಅವನಿಗೆ ಅಂತ ಒಂದು ಭಾವನೆ ಅವನ ಮನಸ್ಸಲ್ಲಿರ್ತದೆ. ಡಾಕ್ಟರ್ ಮನೋಜ್, ತಾವೇನು ಹೇಳ್ತೀರಾ? ಹೌದು, ಇದೊಂದು ಮನೋಭಾವನೆ ಇತ್ತು, ಒಂದು ಹೆದರಿಕೆ ಇತ್ತು ಕೆಲವು ಡೆಂಟಿಸ್ಟ್ಗಳಲ್ಲಿ. ಇಷ್ಟೊಂದು ವರ್ಷ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ, ಎಲ್ಲಾದರೂ ಒಂದು ಪೇಷಂಟು ಪಾಸಿಟಿವ್ ಬಂದರು, ಬಂದುಬಿಟ್ಟು ಇಲ್ಲ ಹೋದ ನಂತರ ಪಾಸಿಟಿವ್ ಆದರು, ಅದಾದ ನಂತರ ಅವರ ಟ್ರಾವೆಲ್ ಹಿಸ್ಟ್ರಿಲಿ ನೋಡುವಾಗ ಅವರು ಡೆಂಟಲ್ ಕ್ಲಿನಿಕ್ ಅಂತ ಹೇಳುವಂಥದ್ದು, ಮತ್ತು ಆ ಕ್ಲಿನಿಕ್ ಸೀಲ್ ಡೌನ್ ಆಗೋದು, ಆ ಸೀಲ್ ಡೌನ್ ಆದ ನಂತರ ದಂತವೈದ್ಯರಿಗೆ ಅದೊಂದು ಭಯ ಇತ್ತು. ಅವನ ಕರಿಯರ್ನಲ್ಲಿ ಆ ಒಂದು ಭಯ ಏನಂದರೆ, ಸೀಲ್ ಡೌನ್ ಆದರೆ ನನ್ನ ಇಷ್ಟೊಂದು 15 ವರ್ಷ 20 ವರ್ಷದಿಂದ ಮಾಡಿರುವಂಥ ಪ್ರಾಕ್ಟೀಸು ಮುಂದೆ ಜನ ಬರ್ತಾರೋ ಇಲ್ವೋ ನಮ್ಮ ಕ್ಲಿನಿಕ್ಕಿಗೆ, ನಾವು ಹೇಗೆ ಆನ್ಸರ್ ಕೊಡಲಿ ಅದಕ್ಕೆ, ಆ ಒಂದು ಭಯ ಈಗಲೂ ಇದೆ, ಮುಂಚೆನೂ ಇತ್ತು. ಆ ಒಂದು ಕಾರಣದಿಂದ ಹೆಚ್ಚಿನವರು ಯಾವುದಾದ್ರೂ ಬ್ಯೂರೋಕ್ರಸಿಯಲ್ಲಿ ತಮಗೆ ಸ್ಟೇಟ್ಮೆಂಟ್ ಬಂದಿತ್ತಾ, ನಿಮ್ಮಿಂದಾಗಿ ಸೀಲ್ ಡೌನ್ ಆದರೆ ನಿಮ್ಮ ಮೇಲೆ ಯಾವ ಕ್ರಮಗಳು ಅಂತ? ಐ ಡೋಂಟ್ ಥಿಂಕ್ ಸೊ. ಆ ಥರ ಡಾಕ್ಟರ್ ಪ್ರಮೋದ್ ಶೆಟ್ಟಿ ಏನು ಹೇಳ್ತೀರಿ? ಅಲ್ಲ, ದ ಥಿಂಗ್ ಇಸ್ ಇನಿಷಿಯಲಿ ಒಂದು ಏನಾಗಿತ್ತು ಅಂದರೆ, ನಾವೀಗ ಯಾವುದೇ ಪೇಷಂಟನ್ನು ನಾವೀಗ ಅಂದರೆ ಕ್ಲಿನಿಕಲ್ಲಿ ಪೇಷಂಟ್ ನೋಡಬಹುದು ಅಂತ ಇತ್ತು. ನೋಡಿದ ಮೇಲೆ ಏನಾದರೂ ಫಾರ್ ಎಕ್ಸಾಂಪಲ್ ಅದು ಇನಿಷಿಯಲ್ ಫೇಸಲ್ಲಿ ಇದ್ದಾಗ, ಸೊ ಒಂದು ವೇಳೆ ಪಾಸಾಗಿ ಹೋದರೆ ಅಥವಾ ನಿಮ್ಮದು ಟ್ರಾವೆಲ್ ಹಿಸ್ಟ್ರಿ ಅಥವಾ ನಿಮ್ಮದು ಇದರಲ್ಲಿ ಬಂದಾಗ ಡೆಂಟಲ್ ಕ್ಲಿನಿಕ್ ಇನ್ವಾಲ್ವ್ ಆಗಿತ್ತು ಅಥವಾ ಫಾರ್ ಎಕ್ಸಾಂಪಲ್ ಎನಿ ಕ್ಲಿನಿಕ್ ಇನ್ವಾಲ್ವ್ ಆಗಿದ್ದರೆ, ಆ ಇನಿಷಿಯಲ್ ಫೇಸಲ್ಲಿ ಏನು ಮಾಡಿದ್ದಾರೆ ಅಂತ FIR ಹಾಕೋ ಇದಿತ್ತು, ಹಾಕಿದ ಇನ್ಸಿಡೆನ್ಸು ಸಹ ಇತ್ತು. ಬಟ್ ಈಗ ಪ್ರೆಸೆಂಟ್ಲಿ ಆ ಸಿಚುವೇಶನ್ ಯಾರಿಗೂ ಇಲ್ಲ, ಅದನ್ನು ಯಾರು ಫಾಲೋ ಮಾಡುವ ಅಂತ ಪ್ರೊಸೀಜರ್. ವೀಕ್ಷಕರೇ, ಒಂದು ಸಂದರ್ಭದಲ್ಲಿ ಆ ಕ್ಲಿನಿಕ್ನಿಂದ ರೋಗ ಸ್ಪ್ರೆಡ್ ಆಯಿತು, ಅವನು ಅದಕ್ಕೆ ಕಾರಣಕರ್ತನಾಗಿದ್ದರು, ಎಲ್ಲರೂ ಹಿಂದರಿಬೇಕು, ಸಮಾಜಕ್ಕೆ ಅವರ ಕಾಂಟ್ರಿಬ್ಯೂಷನ್ ಅನ್ನು ಕೊಡಬೇಕು ಅಂತ ಹೇಳಿದ ಏಕಮಾತ್ರ ಕಾರಣದಿಂದ ದಂತ ವೈದ್ಯಕೀಯ ಚಿಕಿತ್ಸಾಲಯಗಳು ಬಂದಾಗಿತ್ತೆ ವಿನಃ ಇಲ್ದಿದ್ರೆ ಅವನಿಂದಾಗಿ ಆ ರೋಗ ಸ್ಪ್ರೆಡ್ ಆಯಿತು ಅಂತಾದರೆ, ಅದು ಲಾಕ್ಡೌನ್ ಆಯಿತು ಅಂತಾದರೆ ಅದು ಎಂಟೈರ್ ಬಿಲ್ಡಿಂಗ್ ಸೀಲ್ ಡೌನ್ ಆಗ್ತದೆ, ಎಲ್ಲರ ಒಂದು ಖರ್ಚುಗಳು ಅವನ ಮೇಲೆ ಇರ್ತದೆ. ಅದ್ರ ಜೊತೆಗೆ ಆ ಒಂದು ಯಾವ ಮನುಷ್ಯನಿಂದ ಅದು ಸ್ಪ್ರೆಡ್ ಆಗಿದೆ ಅವನ ಮೇಲೆ FIR ರಿಜಿಸ್ಟ್ರೇಷನ್, ಅವನ ಮೇಲೆ ಆ್ಯಕ್ಷನ್, ಅವನ ನಿರ್ಲಕ್ಷ್ಯತೆಯನ್ನು ತೋರ್ತು. ಆದ್ದರಿಂದ ಆ ನಿರ್ಲಕ್ಷ್ಯತೆ ತೋರಿಸಬಾರ್ದು, ನನ್ನ ಜವಾಬ್ದಾರಿ ಸಮಾಜದ ರಕ್ಷಣೆ ಎಂಬ ಒಂದೇ ಒಂದು ಕಾರಣದಿಂದ ದಂತ ಚಿಕಿತ್ಸಾಲಯಗಳು ಕ್ಲೋಸ್ ಇದ್ದವು ವಿನಃ ಬೇರೆ ಯಾವ ಕಾರಣದಿಂದಲ್ಲ. ಒಬ್ಬರು ಕರೆ ಮಾಡಿದ್ದಾರೆ, ಅವರ ಕರೆಯನ್ನು ಸ್ವೀಕರಿಸೋಣ. ಹೇಳಿ. ಹಲೋ. ಹೇಳಿ ಅಮ್ಮ. ನನ್ನ ಹೆಸರು ಲಕ್ಷ್ಮಿ ಅಂತ. ಹೇಳಿ ಲಕ್ಷ್ಮಿ ಅವರೇ. ತೆಂಕನಡಿಯಿಂದ ಕಾಲ್ ಮಾಡ್ತಿದ್ದೇನೆ. ಹೇಳಿ ಲಕ್ಷ್ಮಿ ಅವರೇ. ನನ್ನ ಪ್ರಶ್ನೆ ಬಂದು ಪ್ರಮೋದ್ ಸರ್ಗೆ. ಹೇಳಿ. ಹಲೋ. ಹೇಳಿ, ಕೇಳಿಸ್ತಾ ಇದೆ, ಪ್ಲೀಸ್ ಮಾತಾಡಿ. ಸರ್, ಈಗ ಕೇಳಿಸ್ತಾ ಇದೆ ಲಕ್ಷ್ಮಿ ಅವರೇ, ಮಾತಾಡಿ ಲಕ್ಷ್ಮಿ ಅವರೇ, ಕೇಳಿಸ್ತಾ ಇದೆ. ಮತ್ತೆ ಅವರ ಕರೆಯನ್ನು ಸ್ವೀಕರಿಸೋಣ. ಈಗ ನಾವು ಬಂದಿರುವಂಥದ್ದು ಯಾವ ಘಟ್ಟಕ್ಕೆ ಅಂತ ಹೇಳಿದರೆ, ಹೌ ಸೇಫ್ ಇಟ್ ಈಸ್ ಟು ಪ್ರಾಕ್ಟೀಸ್. ನಾನು ಮನೋಜ್ ಅವ್ರ ಹತ್ರ ಕೇಳಲಿಕ್ಕೆ ಇದು ಮಾಡಿದೆ. ಈಗ ಇಷ್ಟೆಲ್ಲ ಒಂದು ಆತಂಕಗಳ ಮಧ್ಯೆ ತಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ. ಈಗ 2 ವಿಭಾಗ ಮಾಡ್ತೇನೆ ನಾನು ಇದೇ ಪ್ರಶ್ನೆಯಲ್ಲಿ. ಒಂದು, ಪೇಷಂಟ್ಸಿಗೆ ಕ್ವಶನ್ಗಳಿದ್ದು ನಮಗೆ, ಅದರಿಂದಾಗಿ ಅದನ್ನು ಫಸ್ಟು ಮಾತನಾಡೋಣ.
ಪೇಷಂಟ್ಸ್ಗಳಿಗೆ ಎಷ್ಟು ಸೇಫ್ ಕ್ಲಿನಿಕ್ಕಿಗೆ ಬರುವಂಥದ್ದು ಅದರ ಬಗ್ಗೆ ತಮ್ಮ ಮಾತು ಹೌದು. ಈಗ ಡೆಂಟಲ್ ಕ್ಲಿನಿಕ್ಸು ತುಂಬ ಸೇಫ್ ಆಗಿದೆ ಅಂತ ಒಂದು ಪೇಪರಲ್ಲಿ ಕೂಡ ಒಂದು ಪ್ರಕಟಣೆ ಬಂದಿತ್ತು. ಎಲ್ಲ ಪ್ರೋಟೋಕಾಲ್ಸನ್ನು ಫಾಲೋ ಮಾಡೋ ಮೂಲಕ ಯಾವುದೆಲ್ಲ ಪ್ರೋಟೋಕಾಲ್ಸ್ ನಾವು ಫಾಲೋ ಮಾಡ್ತಾ ಇದ್ದೀವಿ, ಒಂದು ಪೇಷಂಟು ಒಳಗೆ ಬರಬೇಕಾದ್ರೆ ಮಾಸ್ಕ್ ಧರಿಸ್ಕೊಂಡೇ ಬರಬೇಕಂತ ಒಂದು ನಾವು ಹೇಳ್ತೇವೆ. ಆದಷ್ಟು ಪೇಷಂಟು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಬಂದರೆ ತುಂಬ ಒಳ್ಳೆಯದು. ಅವರು ಪುನಃ ಕಾಲ್ ಮಾಡಿದ್ದಾರೆ ಕಾಣಿಸುತ್ತೆ. ಮಾತನಾಡಿ. ಹಲೋ. ಹಲೋ, ಹಾಂ ಹೇಳಿ. ನನ್ನ ಹೆಸರು ಲಕ್ಷ್ಮಿ ಅಂತ. ಹೇಳಿ ಲಕ್ಷ್ಮಿ. ನನ್ನ ಪ್ರಶ್ನೆ ಬಂದು ಪ್ರಮೋದ್ ಸರಿಗೆ. ಹೇಳಿ. ಸರ್, ಈಗ ಒಂದು ಏಜ್ ಆದವರಿಗೆ ಹಲ್ಲುನೋವಿನ ಸಮಸ್ಯೆ ಬಂದಾಗ ನಾವು ಅವರನ್ನ ಕ್ಲಿನಿಕ್ಗೆ ಕರ್ಕೊಂಡು ಬರುವಾಗ ಯಾವೆಲ್ಲ ಮುಂಜಾಗ್ರತೆ ಕ್ರಮ ವಹಿಸಿ ಕರ್ಕೊಂಡು ಬರಬೇಕು? ಹಾಂ ಲಕ್ಷ್ಮಿ ಅವರೇ, ಈ ಪ್ರಶ್ನೆಗೆ ನಾವು ಟಚ್ ಮಾಡ್ತಾ ಇದ್ದೇವೆ ಈಗ. ಅದಕ್ಕೆ ಇಬ್ಬರು ತಜ್ಞ ವೈದ್ಯರು ಉತ್ತರ ಕೊಡ್ತಾರೆ. ತಾವು ದಯವಿಟ್ಟು ತಮ್ಮ ಟಿ ವಿಯನ್ನು ಆಫ್ ಮಾಡದೆ ನಮ್ಮ ಪ್ರಶ್ನೆಗೆ ಉತ್ತರ ಕೇಳಿ. ಈ ಸೀರೀಸ್ನಲ್ಲಿ 3 ಪ್ರಶ್ನೆಗಳು ಇದ್ದಾವೆ. ಆ ಪ್ರಶ್ನೆಗಳಿಗೆ ಒಟ್ಟಾಗಿ ನಾವೀಗ ಉತ್ತರ ನೀಡುವವರಿದ್ದೇವೆ. ದಯವಿಟ್ಟು ಕಾದ್ರಿ. ತಮ್ಮ ಪ್ರಶ್ನೆಗೋಸ್ಕರ ಧನ್ಯವಾದಗಳು. ಓಕೆ, ಮನೋಜ್ ಅವರೇ ತಮ್ಮ ಹತ್ರ ಕೇಳ್ತಿದ್ದೆ, ಹೌ ಸೇಫ್ ಇಟ್ ಈಸ್. ಈಗ ತಾವು ಎಲ್ಲ ಪೇಷಂಟ್ಸ್ಗಳಿಗೆ ಹೌ ಸೇಫ್ ಇಟ್ ಈಸ್ ಅಂತ ಒಂದು ಹೇಳಬೇಕಾಗ್ತದೆ. ಒಂದು ಏನಂದರೆ, ಕೊರೋನಾ ಕಣ್ಣಿಗೆ ಕಾಣಿಸೋದಿಲ್ಲ. ಆದಷ್ಟು ನಾವು ಪ್ರೋಟೋಕಾಲ್ಸ್ ಏನಿದೆ ಅದನ್ನು ನಾವು ಫಾಲೋ ಮಾಡ್ತಾ ಬಂದಿದ್ದೀವಿ. ಫಸ್ಟ್ ಆಫ್ ಆಲ್ ನಾನು ಹೇಳಿದ ಪ್ರಕಾರ ಫೋನ್ ಕಾಲ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ತಗೊಳ್ಳುವಂಥದ್ದು. ಪೇಷಂಟ್ ಒಳಗೆ ಬರುವಾಗ ಮಾಸ್ಕ್ ಧರಿಸಿ ಒಳಗೆ ಬಂದಮೇಲೆ ಹ್ಯಾಂಡ್ ಸ್ಯಾನಿಟೈಸರ್ ಮಾಡುವಂಥದ್ದು. ಹ್ಯಾಂಡ್ ವಾಶ್ ನಮ್ಮ ಸ್ಯಾನಿಟೈಸರ್ ಕೊಡ್ತೀವಿ, ಅವರನ್ನು ಅದನ್ನು ಕರೆಕ್ಟಾಗಿ ಹ್ಯಾಂಡ್ ವಾಷಿಂಗ್ ಮಾಡಬೇಕು. ಅದಾದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಬರುತ್ತೆ, ಅವರ IR ಥರ್ಮೋಮೀಟರ್, ಇನ್ಫ್ರಾರೆಡ್ ಥರ್ಮೋಮೀಟ್ರಿಂದ ಅವರ ಟೆಂಪ್ರೇಚರ್ ಚೆಕ್ ಮಾಡುವಂಥದ್ದು. ಟೆಂಪ್ರೇಚರ್ ಒಂದು ವೇಳೆ ಜಾಸ್ತಿ ಇದ್ದರೆ ಆವಾಗ ನಮಗೆ ಸ್ವಲ್ಪ ಒಂದು ರೆಡ್ ಅಲರ್ಟ್ ಬರುತ್ತೆ ಆ ಮೂಮೆಂಟಲ್ಲೇ. ಆವಾಗ ಆದಷ್ಟು ನಾವು ಆ ಡೆಂಟಲ್ ಟ್ರೀಟ್ಮೆಂಟನ್ನು ಮುಂದೂಡ್ತೇವೆ. ಆದರೆ ಒಂದು ವಿಷಯವನ್ನು ನಾನಿಲ್ಲಿ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಮನೋಜ್ ಅವರೇ. ಯಾವಾಗ ಡೆಂಟಲ್ ಇನ್ಫೆಕ್ಷನ್ನಲ್ಲಿ, ನೋವಿನಲ್ಲಿ, ವೀಕ್ಷಕರೇ ನಿಮ್ಮ ಮನೆಯಲ್ಲಿ ನಿಮಗೆ ಜ್ವರ ಬಂದಿದೆ, ಹಲ್ಲು ನೋವಿಂದ ಜ್ವರ ಬಂದಿದೆ ಅಂತ ಹೇಳಿದರೆ ತಾವು ಮನೆಯಲ್ಲಿ ಕೂತ್ಕೊಳ್ಬೇಕು ಅಂತ ನಾವು ಹೇಳೋದಿಲ್ಲ. ಯಾಕೆಂತ ಹೇಳಿದರೆ ಟೆಂಪರೇಚರ್ ರೆಕಾರ್ಡಿಂಗ್ ಇಸ್ ಒನ್ ಆಫ್ ದ ಪ್ಯಾರಾಮೀಟರ್ಸ್ ವಿಚ್ ಸ್ಕ್ರೀನಿಂಗ್ ಆಫ್ ಎ ಕೋವಿಡ್ ಪೇಷಂಟ್ ಅಂತ ಹೇಳ್ತೇವೆ. ನಿಮ್ಮ ಒಂದು ಟೆಂಪರೇಚರ್ ಹೈ ಬಂತು, ನಿಮ್ಮ ಮೈ ಬಿಸಿ ಇದೆ, ಆದರೆ ಅದು ಹಲ್ಲು ನೋವಿನಿಂದ ಬಿಸಿ ಇದೆ, ಇನ್ಫೆಕ್ಷನಿಂದ ಬಿಸಿ ಇದ್ದರೆ ದಯವಿಟ್ಟು ಮನೆಯಲ್ಲಿ ಕೂತ್ಕೊಳ್ಬೇಡಿ, ಬನ್ನಿ. ಖಂಡಿತ ನಾವು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಬನ್ನಿ. ಅದನ್ನು ನಾನು ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಹೇಳಿ. ಹೌದು. ಅದಾದ ನಂತರ ನಾವು ಪಲ್ಸ್ ಆಕ್ಸಿಮೀಟರ್ ಅಂತ ಒಂದು ವಿಧಾನದಿಂದ ನಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಸ್ಯಾಚುರೇಷನ್ ಎಷ್ಟಿದೆ ಅದು ಕೂಡ ನಾವು ನೋಡ್ತೀವಿ. ಅದು ರೆಸ್ಪಿರೇಟರಿ ಸಂಬಂಧಪಟ್ಟಂಥ ಒಂದು ಕೊರೋನಾ ವೈರಸ್ ಆಗೋದ್ರಿಂದ ಆದಷ್ಟು ನಾವು ಅದನ್ನು ಟಚ್ ಮಾಡಿ ಒಂದು ನೋಡ್ತೀವಿ. ಒಂದು 93, 94 ಒಳಗೆ ಎಲ್ಲರೂ ಆ ರೀಡಿಂಗ್ ಬಂದರೆ ಆವಾಗ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಅವರಿಗೆ ಮೋಸ್ಟ್ಲಿ ಎಮರ್ಜೆನ್ಸಿ ಸೇಕ್ ಅವರಿಗೆ ಮೆಡಿಕೇಷನ್ ಕೊಡೋ ಮೂಲಕವಾಗಲಿ, ಇಲ್ಲಾಂದರೆ ಅವರಿಗೆ ತುರ್ತು ಅವ್ರಿಗೆ ಏನು ಪೇಯ್ನ್ ಇದೆ ಅದನ್ನು ಟ್ರೀಟ್ಮೆಂಟನ್ನು ಮಾಡಿಬಿಟ್ಟು ಅವ್ರಿಗೆ ಕಳಿಸ್ತೇವೆ. ನಂತರ ಆಯಿತು ಅವ್ರಿಗೊಂದು ಕನ್ಸೆಂಟ್ ಫಾರ್ಮ್ ಫಿಲ್ ಮಾಡಲಿಕ್ಕೆ ಇರುತ್ತೆ. ಆ ಕನ್ಸೆಂಟ್ ಫಾರ್ಮಲ್ಲಿ ಅವರಿಗೆ ಸೈನ್ ಹಾಕ್ಲಿಕ್ಕಿರುತ್ತೆ ಹೇಗೆ ಉಂಟಂತೇಳಿ. ಅದಕ್ಕೋಸ್ಕರ ಅದಾದ ನಂತರ ಈ ಆಪರೇಟಿಂಗ್ ರೂಮ್ ಏನಿದೆ ಅದು ಒಂಥರ ಮಿನಿ OT ಥರ, ನಮ್ಮ ಆಪರೇಷನ್ ಥಿಯೇಟರ್ ನಾವು ಏನು ಹೇಳ್ತೇವೆ ಅದೇ ಥರ ನಮ್ಮ ಡೆಂಟಲ್ ಆಪರೇಟರಿ ಅಂತ ನಾವು ಹೇಳ್ತೀವಿ. ನಮಗೆ ಡೆಂಟಲ್ ಸರ್ಜನ್ಸ್ ಅಂತ ಹೇಳ್ತಾರೆ. ವಿ ಹ್ಯಾವ್ ಡನ್ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ. ಸೊ ವಿ ಹ್ಯಾವ್ ಡೆಂಟಿಸ್ಟ್ ಅಂತ ಹೇಳೋಕ್ಕಿಂತ ಜಾಸ್ತಿ ನಾವು ಸರ್ಜನ್ಸ್ ಅಂತ ಹೇಳೋದು ಜಾಸ್ತಿ ನಾವು ಹೆಮ್ಮೆ ಪಡಬೇಕು. ಸ್ಲ್ಯಾಂಗ್ ಅಂತಾನೆ ಕರಿಬಹುದು, ಡೆಂಟಿಸ್ಟ್ ಸ್ಲ್ಯಾಂಗ್. ಬಟ್ ನಮ್ಮ ಕ್ಲಿನಿಕ್ ಏನಿದೆ, ಡೆಂಟಲ್ ಆಪರೇಟರ್ ಏನಿದೆ, ವಿ ಲುಕ್ ಲೈಕ್ ಸೇಮ್ ಲೈಕ್ ಅ ಆಪರೇಷನ್ ಥಿಯೇಟರ್. ಅದನ್ನು ಹೇಗೆ ನಾವು ಫ್ಯೂಮಿಗೇಷನ್ ಮಾಡಬೇಕು, ಅದನ್ನು ಹೇಗೆ ಸ್ಯಾನಿಟೈಸ್ ಮಾಡಬೇಕು, ಅದು ಆ ಚೇರನ್ನು ನಾವು ಹೇಗೆ ಅದನ್ನು ಶುದ್ಧವಾಗಿಡಬೇಕು, ಸರ್ಫೇಸ್ ಸ್ಟೆರಿಲೈಸೇಷನ್ ಮಾಡಬೇಕು, ನಮ್ಮ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಹೇಗೆ ನಾವು ಸ್ಟೆರಿಲೈಸೇಷನ್ ಆ್ಯಂಡ್ ಡಿಸ್ಇನ್ಫೆಕ್ಷನ್ ನಾವು ಮಾಡ್ತೀವಿ. ಆಟೋಕ್ಲೇವ್ನ ಯೂಸ್ ಮಾಡುವಂಥ ಮೂಲಕ ಕೆಲವು ಹೆಚ್ಚಿನವರು B ಕ್ಲಾಸ್ ಆಟೋಕ್ಲೇವನ್ನು ಯೂಸ್ ಮಾಡ್ತಿದ್ದಾರೆ. ಇದೆಲ್ಲ ಮೂಲಕ ಅಷ್ಟೂ ಸೇಫ್ ಆಗಿದೆ ನಮ್ಮ ಡೆಂಟಲ್ ಕ್ಲಿನಿಕ್ಸ್ಗಳು. ಪ್ರತಿ ಪೇಷಂಟ್ ಆದ ನಂತರ ಇಷ್ಟೊಂದು ಟೈಮ್ ಗ್ಯಾಪ್ ನಾವು ತಗೊಳ್ತೀವಿ. ಒಂದು ಪೇಷಂಟಿಂದ ಇನ್ನೊಂದು ಪೇಷಂಟಿಗೆ ಸ್ವಲ್ಪ ಟೈಮ್ ಗ್ಯಾಪ್ ತಗೊಳ್ತೀವಿ. ಮುಂಚಿನ ಥರ ಅಲ್ಲ, ಮುಂಚಿನ ನಾವು ಆಲ್ಮೋಸ್ಟ್ ಸ್ವಲ್ಪ ಆದಷ್ಟು ಬೇಗ ಆಗ್ತಿತ್ತು. ಈಗ ಟೈಮ್ ಗ್ಯಾಪ್ ಸ್ವಲ್ಪ ಜಾಸ್ತಿ ಆಗ್ತಾ ಉಂಟು. ಯಾಕೆಂತ ಹೇಳಿದರೆ ಒಂದು ಪೇಷಂಟ್ ಆದ ನಂತರ ಇನ್ನೊಂದು ಪೇಷಂಟ್ ಬರುವಾಗ ಆದಷ್ಟು ಎಲ್ಲ ಚೇರಿನ ಮೂಲೆಗೂ ನಾವು ಅದನ್ನು ಸ್ಪ್ರೇ ಎಲ್ಲ ಹೊಡೆದು ಆದಷ್ಟು ಕ್ಲೀನ್ ಎಲ್ಲ ಮಾಡಿ ಸ್ವಚ್ಛಗೊಳಿಸಿ ಒಂದು ಕೂಡ ಕೀಟಾಣು ಇರಬಾರ್ದು ಅಂತ ಒಂದು ಉದ್ದೇಶದಿಂದ ಅದು ಮಾಡ್ತೇವೆ. ಒಂದು ವೀಕ್ಷಕರೇ, ಈಗ ಒಂದು ಸಣ್ಣ ವಿರಾಮ ಇರುತ್ತದೆ. ವಿರಾಮದ ನಂತರ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವ. ಯಾಕೆಂದರೆ ಇದರಲ್ಲಿ ಭಾಳಷ್ಟು ವೀಕ್ಷಕರು ಯಾರೆಲ್ಲ ಕರೆ ಮಾಡಿದ್ದಾರೆ ಅವರು ಇದೇ ವಿಚಾರವಾಗಿ ಮಾತನಾಡಿದ್ದಾರೆ. ಒಂದು ವಿಚಾರವನ್ನು ವಿರಾಮದ ಮೊದಲು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹ್ಯಾಪಿ ಹೈಪಾಕ್ಸಿಯಾ ಅಥವಾ ಸೈಲೆಂಟ್ ಹೈಪಾಕ್ಸಿಯಾ
ಯಾಕೆ ನಿಮ್ಮ ಆಕ್ಸಿಜನ್ ನೋಡ್ತಾರೆ? ನಾನು ಬಂದದ್ದು ಹಲ್ಲಿನ ಚಿಕಿತ್ಸೆಗೆ, ನನ್ನ ಆಕ್ಸಿಜನನ್ನು ಯಾಕೆ ಚೆಕ್ ಮಾಡ್ತಾರೆ ಅಂತ ಹೇಳಿದರೆ, ಅಲ್ಲಿ ಒಂದು ಹ್ಯಾಪಿ ಹೈಪಾಕ್ಸಿ ಅಥವಾ ಸೈಲೆಂಟ್ ಹೈಪಾಕ್ಸಿ ಅಂತ ಇರುತ್ತೆ. ಸಡನ್ನಾಗಿ ನಿಮ್ಮ ಆಕ್ಸಿಜನ್ ಸ್ಯಾಚುರೇಷನ್ ಕಮ್ಮಿಯಾಗಿ 88ರಿಂದ ಮತ್ತು ಕೆಳಗೆ ಬಂತು ಅಂತಾದರೆ ತಾವು ತಕ್ಷಣ ವೈದ್ಯರನ್ನು ಕಾಣಬೇಕು. ಜೊತೆಗೆ ಈ ಥರ್ಮೋಮೀಟ್ರಲ್ಲಿ ಟೆಂಪ್ರೇಚರ್ ನೋಡಿದಾಗ 98.5ಗಿಂತ ಮೇಲೆ ಅಥವಾ ನಿಮ್ಮ ಆಕ್ಸಿಜನ್ ಸ್ಯಾಚುರೇಷನ್ ತುಂಬ ಕಮ್ಮಿ ಆಯಿತು, ಅದನ್ನು ನಾವು ನೋಡಲಿಕ್ಕೋಸ್ಕರ ನಿಮ್ಮ ಆಕ್ಸಿಜನ್ ಸ್ಯಾಚುರೇಷನ್ ನೋಡ್ತೇವೆ, ನಾವು ಬೇರೆ ಯಾವ ದೊಡ್ಡ ಪ್ರೊಸೀಜರ್ ಅಲ್ಲ. ಇದೊಂದು ಆ್ಯಡ್ ಆನ್ ಪ್ರೊಸೀಜರ್. ಮತ್ತು ಭಾಳ ಸುಂದರವಾಗಿ ಮನೋಜ್ ಅವರು ತಮ್ಮ ಎಲ್ಲ ಇವರಿಗೆ ದಂತ ಚಿಕಿತ್ಸೆಗೆ ಬರುವಂತಹ ವೀಕ್ಷಕರಿಗೆ ಅಥವಾ ಚಿಕಿತ್ಸಾರ್ಥಿಗಳಿಗೆ ಹೇಳಿದ್ದಾರೆ. ಯಾಕೆಂತ ಹೇಳಿದರೆ ಹೆದರುವ ಅವಶ್ಯಕತೆ ಇಲ್ಲ. ಈ ಎಲ್ಲ ಪ್ರೋಟೋಕಾಲ್ಸ್ ಏನಿದೆ ಇದು ಪ್ರತಿ ದಂತ ಚಿಕಿತ್ಸಾಲಯದಲ್ಲಿ ಮೊದಲಿಂದಲೂ ನಡೆದು ಬಂದಿದೆ. ಆಟೋಕ್ಲೇವ್ ಅಂದರೆ ಏನು? ಯಾವುದೇ ರೋಗಾಣು ಹೈ ಟೆಂಪರೇಚರಲ್ಲಿ ಹೈ ಪ್ರೆಷರಲ್ಲಿ ಸಾಯ್ತದೆ. ನೀರು ಬಾಯ್ಲ್ ಮಾಡಿದರೆ ಅದು ಸಾಯೋದಿಲ್ಲ. ಪ್ರೆಷರಲ್ಲಿ ನೀರನ್ನು ಬಾಯ್ಲ್ ಮಾಡಿದರೆ ಹೇಗೆ ನೀವು ಮನೆಯಲ್ಲಿ ಪ್ರೆಷರ್ ಕುಕ್ಕರ್ ಇರ್ತದೆ, ಅದೇ ಥರದ ಪ್ರೆಷರ್ ಕುಕ್ಕರ್ನಲ್ಲಿ ಈ ಇನ್ಸ್ಟ್ರೂಮೆಂಟ್ಗಳನ್ನು ಇಟ್ಟಾಗ ಅದು ಸ್ಟೆರಿಲೈಸ್ ಆಗ್ತದೆ ಅಂತ. ಅದೇ ರೀತಿ ಅದರ ಜೊತೆಗೆ ನಿಮ್ಮ ಏನು ಆಪರೇಟ್ರಿ ಅಂತ ಕರಿತೇವೆ, ಮಿನಿ ಆಪರೇಷನ್ ಥಿಯೇಟರ್, ಅದನ್ನು ಸ್ಟೆರಿಲೈಸ್ ಮಾಡ್ತಾರೆ. ಮೊದಲು AC ಹಾಕಿ ಭಾಳ ಕೂಲ್ ಆಗಿರ್ತಿತ್ತು, ಈಗ ಅದನ್ನು ಓಪನ್ ಆಗಿಟ್ಟು ಏರೋಸಾಲ್ಗಳನ್ನು ಹೊರಗೆ ಕಳಿಸುವಂತಹ ವ್ಯವಸ್ಥೆ ಇದೆ. ಅದ್ರ ಜೊತೆಗೆ AC-ಯನ್ನು ಆನ್ ಮಾಡೋದಿಲ್ಲ, ಅದ್ರ ಜೊತೆಗೆ ಹೈ ಪವರ್ ಸೆಕ್ಷನನ್ನು ಯೂಸ್ ಮಾಡಿ ಮತ್ತು ಕ್ಲಿನಿಕನ್ನು ಫ್ಯೂಮಿಗೇಷನ್ ಮಾಡಿರೋದ್ರಿಂದಾಗಿ ಅಲ್ಲಿನ ಒಂದು ವಾತಾವರಣ ಭಾಳಷ್ಟು ಶುದ್ಧ ಮತ್ತು ಸ್ವಚ್ಛವಾಗಿರ್ತಂತೆ ಮನೋಜ್ ಅವರು ಹೇಳಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಮಾತಾಡೋಣ ಸಣ್ಣ ವಿರಾಮದ ನಂತರ. ನಮಸ್ಕಾರ ವೀಕ್ಷಕರೇ, ವಿರಾಮದ ಮೊದಲು ನಾವು ಭಾಳಷ್ಟು ಪೇಷಂಟ್ ಆತಂಕಗಳು ಅಂದರೆ ದಂತ ಚಿಕಿತ್ಸೆಗೆ ಚಿಕಿತ್ಸಾರ್ಥಿಗಳಾಗಿ ಬರುವಂತಹ ಜನರ ಆತಂಕಗಳನ್ನು ದೂರ ಮಾಡುವಂತಹ ಡಿಸ್ಕಷನ್ನಲ್ಲಿ ಇದ್ದೆವು. ಈ ವಿಚಾರ ವಿನಿಮಯದಲ್ಲಿ ಹೌ ಸೇಫ್ ಇಟ್ ಈಸ್ ಟು ಎಂಟರ್ ಎ ಡೆಂಟಲ್ ಕ್ಲಿನಿಕ್ ಎಂಬ ಒಂದು ಮಾತಿನ ಬಗ್ಗೆ. ಇದು ಒಂದು ಪ್ರತಿಯೊಂದು ಪೇಷಂಟ್ನ ಒಂದು ದುಗುಡ. ಯಾಕೆಂತ ಹೇಳಿದ್ರೆ ಎವ್ರಿ ಅದರ್ ಪೇಷಂಟ್ ವುಡ್ ಸೇ, ಡಾಕ್ಟರ್ ಐ ಕ್ಯಾನ್ ಬ್ಯಾರ್ ಎನಿ ಪೇಯ್ನ್, ನಾಟ್ ದ ಡೆಂಟಲ್ ಪೇಯ್ನ್ ಅಂತ. ಅದೇ ಗರ್ಭಿಣಿಯರು ಹೇಳ್ತಾರೆ, ನಮಗೆ ಡೆಲಿವರಿ ಪೇಯ್ನ್ ಆದರೂ ಆಗ್ಬೋದು ಡಾಕ್ಟ್ರೇ, ನಮಗೆ ಹಲ್ಲಿನ ನೋವು ಬೇಡ ಅಂತ. ಆದ್ದರಿಂದ ಯಾವಾಗ ಅವರ ಹಲ್ಲು ನೋವು ಬರ್ತದೆ ಅದು ಬ್ರೈನಿಗೆ ಭಾಳಷ್ಟು ಹತ್ತಿರ, ಯಾವಾಗ ಅವರ ದವಡೆ ನೋವು ಬರ್ತದೆ ಅದು ಹೃದಯಕ್ಕೆ ಭಾಳ ಹತ್ತಿರ. ಆದ್ದರಿಂದ ದಂತ ವೈದ್ಯಕೀಯ ವಿಭಾಗ ಏನಿದೆ, ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಭಾಳಷ್ಟು ನಾವು ಹಾಸ್ಯಪೂರ್ಣವಾಗಿ ಹೇಳ್ತಾ ಇದ್ದೇವೆ. ಯಾಕೆಂದರೆ ಮನೆಯಲ್ಲಿ ಒಳ್ಳೊಳ್ಳೆ ತಿಂಡಿ ಮಾಡ್ತಾರೆ, ಒಳ್ಳೊಳ್ಳೆ ಊಟಕ್ಕೆ ರೆಡಿ ಮಾಡ್ತಾರೆ, ಅದು ತಿನ್ನಲಿಕ್ಕಾಗೋದಿಲ್ಲ, ಇದು ತಿನ್ನಲಿಕ್ಕಾಗೋದಿಲ್ಲ, ಆಗ ದಂತ ವೈದ್ಯರ ನೆನಪಾಗ್ತದೆ. ಅದ್ರ ಜೊತೆಗೆ ದಂತ ವೈದ್ಯರ ಹತ್ರ ಹೋಗೋದು ಯಾವಾಗ ಫ್ರೀ ಇದೆ. ಡಾಕ್ಟ್ರೇ ಸಂಡೇ ಇದ್ದೀರಾ, ಡಾಕ್ಟ್ರೇ ಸಾಯಂಕಾಲ 6 ಗಂಟೆ ನಂತರ ಇದ್ದೀರಾ, ಈ ಪ್ರಶ್ನೆಯನ್ನು ಬೇರೆ ಯಾವ ವೈದ್ಯರ ಹತ್ರ ಕೇಳೋದಿಲ್ಲ ಎಕ್ಸೆಪ್ಟ್ ಫಾರ್ ಡೆಂಟಲ್ ಸರ್ಜನ್. ಏನು ಹೇಳ್ತೀರಿ ಡಾಕ್ಟರ್ ಪ್ರಮೋದ್? ಯಾರ ಹತ್ರ ಕೇಳೋದಿಲ್ಲ, ದಂತ ವೈದ್ಯರ ಹತ್ರ ಮಾತ್ರ. ಸಾಯಂಕಾಲ ಸಿಗ್ತೀರಾ ಡಾಕ್ಟ್ರೆ, ರಾತ್ರಿ ಎಷ್ಟು ಸಿಗ್ತಾರೆ? ಅದಕ್ಕೋಸ್ಕರ ವೀಕ್ಷಕರ ತಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಎಷ್ಟೋ ದಂತ ವೈದ್ಯರುಗಳು ಮಿಡ್ ನೈಟ್ ಡೆಂಟಲ್ ಕ್ಲಿನಿಕ್ ಅಂತ ಶುರು ಮಾಡಿದ್ದಾರೆ. ರಾತ್ರಿ ಲೇಟ್ ನೈಟ್ ವರೆಗೂ ಡೆಂಟಲ್ ಕ್ಲಿನಿಕ್ ಅನ್ನು, ಅಂತಹ ಸೇವೆ ಮಾಡುವವರು ನಾವು ಸಮಾಜದ ಮುಖ್ಯ ಅಂಗ. ಆದ್ರಿಂದ ಅಖಿಲ ಭಾರತ ದಂತ ವೈದ್ಯಕೀಯ ಸಂಘ ಏನು ನಮ್ಮ ಸ್ಟೇಟ್ ಬೋರ್ಡ್ ಇದೆ, ನ್ಯಾಷನಲ್ ಬೋರ್ಡ್ ಇದೆ, ಅದು ಒಂದು ವೆರಿ ಪವರ್ಫುಲ್ ಬಾಡಿ. ಆ್ಯಂಡ್ ಅದು ದಂತ ವೈದ್ಯರನ್ನೆಲ್ಲ ಒಟ್ಟು ಮಾಡಿ ಅವರ ಚಿಂತನ ಮಂಥನದಿಂದ ಹೊಸ ವೆಬ್ನಾರ್ಗಳ ಮೂಲಕ ಈ ಒಂದು ಲಾಕ್ಡೌನ್ ಪೀರಿಯಡಲ್ಲಿ ನಾವು ಯಾರು ವೈದ್ಯರುಗಳು ಸುಮ್ಮನೆ ಕೂತ್ಕೊಳ್ಳಿಲ್ಲ, ನಮಗೂ ಆನ್ಲೈನ್ ಕ್ಲಾಸುಗಳಿತ್ತು. ಈ ಆನ್ಲೈನ್ ಕ್ಲಾಸುಗಳ ಮೂಲಕ ಹೊಸ ವಿಚಾರಗಳನ್ನು ತಿಳಿದುಕೊಂಡು ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡಿ ಹೇಗೆ ನಮ್ಮ ಕ್ಲಿನಿಕ್ಗಳನ್ನು ಇಂಪ್ರೂವ್ ಮಾಡೋದು. ವೀಕ್ಷಕರೇ, ತಾವು ಸಂತೋಷ ಪಡಬೇಕು. ಯಾಕೆಂತ ಹೇಳಿದ್ರೆ ಎವ್ರಿ ಅದರ್ ಕ್ಲಿನಿಕ್ ಆಫ್ ಉಡುಪಿ, ವೈ ಉಡುಪಿ, ಎಂಟೈರ್ ಕರ್ನಾಟಕ, ವೈ ಕರ್ನಾಟಕ, ಎಂಟೈರ್ ಇಂಡಿಯಾ, ನಮ್ಮ ರಾಷ್ಟ್ರದಲ್ಲಿ ಎಲ್ಲ ಡೆಂಟಲ್ ಕ್ಲಿನಿಕ್ಗಳು ಈಗ ವೆರಿ ಸೇಫ್ ಮತ್ತು ಅತ್ಯಾಧುನಿಕ ಕ್ಲಿನಿಕ್ಗಳಾಗಿ ಮಾರ್ಪಟ್ಟಿದ್ದಾವೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. 10 ವರ್ಷ ಮುಂಚೆ ನಾವು ನೋಡೋದಾದರೆ ಈಗ ಎಷ್ಟೋ ಚೇಂಜಸ್ಗಳು ನಮ್ಮ ಡೆಂಟಲ್ ಕ್ಲಿನಿಕಲ್ಲಿ ಬಂದಿದೆ. ಈಗ ಅಪ್ಗ್ರೇಡ್ ಆಗ್ತಾ ಉಂಟು ಪ್ರತಿ ಹಂತದಲ್ಲೂ. ನಾವೀಗ ಫಾರ್ ಎಕ್ಸಾಂಪಲ್ ಕಾನ್ಫರೆನ್ಸಸ್ ಹೋಗ್ತಿದ್ವಿ,
CD ಪ್ರೋಗ್ರಾಮ್ಸ್ ಅಂತ ನಾವು ಮಾಡ್ತೀವಿ, ಕಂಟಿನ್ಯೂಯಿಂಗ್ ಡೆಂಟಲ್ ಎಜುಕೇಷನ್ ಪ್ರೋಗ್ರಾಮ್, ಇಲ್ಲಾಂದರೆ ಮುಂದುವರಿದ ದಂತ ಶಿಕ್ಷಣ. ಈ ನಿಟ್ಟಿನಲ್ಲಿ ಎಲ್ಲ ದಂತ ವೈದ್ಯರು, ಉಡುಪಿ ಜಿಲ್ಲೆಯ ಎಲ್ಲ ದಂತ ನಮ್ಮ ಮೆಂಬರ್ಸ್ಗಳು ಅದನ್ನು ತಗೊಂಡು ನಮ್ಮ ಕ್ಲಿನಿಕಲ್ಲಿ ನಾವನ್ನು ಅಳವಡಿಸ್ತೇವೆ. ಹೊಸದಾಗಿ ಮುಂಚೆ ಎಲ್ಲ ಎಕ್ಸ್ರೇ ತೆಗೆಯುವಾಗ ಒಂದು ಎಕ್ಸ್ರೇ ತೆಗೆದು ಆ ಡಾರ್ಕ್ ರೂಮ್ ಹೋಗ್ಬಿಟ್ಟು ಅದನ್ನು ಡೆವಲಪ್ ಎಲ್ಲ ಮಾಡಲಿಕ್ಕಿತ್ತು. ಈಗ ಅದನ್ನು ಒಂದೇ ಕ್ಲಿಕ್ಕಲ್ಲಿ 1 ಸೆಕೆಂಡಲ್ಲಿ ಅದನ್ನು ನಮ್ಮ ಸ್ಕ್ರೀನಲ್ಲಿ ಬರುತ್ತೆ, ಕಂಪ್ಯೂಟರ್ ಸ್ಕ್ರೀನಲ್ಲಿ ಬರುತ್ತೆ. ಅಂಥ ಒಂದು ಅತ್ಯಾಧುನಿಕ ಮಾಡರ್ನ್ ಟೆಕ್ನಾಲಜಿಯನ್ನು ನಮ್ಮ ಕ್ಲಿನಿಕಲ್ಲಿ ನಾವು ಬಳಸ್ತಾ ಬಂದಿದ್ವಿ. ಎಲ್ಲ ನಿಟ್ಟಿನಲ್ಲೂ, ಎಲ್ಲ ಫೀಲ್ಡ್ಸ್ನಲ್ಲೂ ನಮ್ಮ ಎಲ್ಲ ಬ್ರ್ಯಾಂಚಸ್ ಆಫ್ ಡೆಂಟಿಸ್ಟ್ರಿ ಏನಿದೆ ಎಲ್ಲ ಬ್ರ್ಯಾಂಚಸ್ಸಲ್ಲೂ ಕೂಡ ಅಪ್ಗ್ರೇಡ್ ಆಗಿದೆ. ಅಂತ ಹೇಳ್ತಾರೆ, ಅತ್ಯಾಧುನಿಕ ಮಾಡರ್ನ್ ಟೆಕ್ನಾಲಜೀಸ್ ಬಂದಿದೆ. ಈಗ ಅದರಲ್ಲಿ ಈ ಟೆಕ್ನಾಲಜಿಗಳು ಬರುವಾಗ ದಂತ ಚಿಕಿತ್ಸೆ ಬಹಳಷ್ಟು ದುಬಾರಿ ಅಂತ ಬರ್ತದಲ್ಲ ಪ್ರಮೋದ್ ಶೆಟ್ರೆ, ಅದಕ್ಕೇನು ಹೇಳ್ತೀರಿ? ಅಯ್ಯೋ ಹಲ್ಲಿನ ಡಾಕ್ಟರ್ ಮಾರೆ, ಬೇರೆ ಯಾರ ಹತ್ರ ಬೇಕಾದ್ರೂ ಹೋಗ್ಬೋದು, ಎಂತ ಕಾಸ್ಟ್ಲಿ ಮಾರ್ರೆ ಅಂತ. ಆದರೆ ಈ ಸಂದರ್ಭದಲ್ಲಿ ಡಾಕ್ಟರ್, ನಾನು ಬೆಂಗಳೂರಿಂದ ಬಂದಿದ್ದೇನೆ, ನಾನು ಬಾಂಬೆಯಿಂದ ಬಂದಿದ್ದೇನೆ, ಈಗ ಲಾಕ್ಡೌನ್ ಯಾವಾಗ ತಿರುತ್ತದೆ ಅಂತ ಗೊತ್ತಿಲ್ಲ, ದುಬೈಯಿಂದ ಬಂದಿದ್ದೇನೆ, ಆದರೆ ಎಲ್ಲ ಮಾಡಿಬಿಡಿ, ಅವ್ರು ತುಂಬ ಕಾಸ್ಟ್ಲಿ ಮಾರ್ರೆ ಅವರು, ಇದಕ್ಕೇನು ಹೇಳ್ತೀರಿ? ಅಲ್ಲ, ಅದೇನಾಗಿದೆ ಅಂದರೆ ಅದು ಮೊದಲಿಂದ ಸಹ, ಈಗ ಅಲ್ಲ, ವೇ ಬ್ಯಾಕ್ ಅಂದರೆ ಈಗ ನನ್ನ ಕ್ವಶನ್ ನಿಮಗೂ ಓಪನ್ ಅದು ಈಗ ಜಾಸ್ತಿ ಆಗ್ತಾ ಬಂದಿದೆ ಮೊದಲಿಂದ ಸಹ. ಯಾಕೆಂದರೆ ನಾನು ಸಣ್ಣದಿರೋಗ ನೋಡುವಾಗ ಒಂದು ಡಾಕ್ಟರ್ ಹತ್ರ ಹೋಗಿ ಒಂದು ಸ್ಟೆಟಸ್ಕೋಪ್ ಅವರು ಇಟ್ಟು ಒಂದು ಜ್ವರ ಉಂಟಂತ ಹೇಳಿ ಒಂದು ಕೆಂಪು ಕಲರ್ ಇದೊಂದು ಮಾತ್ರೆ ಕೊಟ್ಟರೆ ಇದರಲ್ಲಿ ಒಂದು ಕಷಾಯ ಸಿರಪನ್ನು ಕೊಟ್ಟು ಇದು ಮಾಡಿ, ಆಗ ಅವರು ಒಂದು ₹1 ₹2 ತಗೊಳ್ತಾ ಇದ್ದಾಗ ಸಹ ಆ ಟೈಮಲ್ಲಿ ನಾನು ಸ್ಕೂಲಿಂಗ್ ಇರುವಾಗ ನಂದು ಇದಾಗುವಾಗ ಸಹ ಒಂದು ಎಕ್ಸ್ಟ್ರಾಕ್ಷನ್ ಮಾಡಿದ ₹10 ಇತ್ತು. ಸೊ ಬಟ್ ಏನಾಗುತ್ತೆ ಅಂದರೆ ಡೆಂಟಲಲ್ಲಿ 100% ಸ್ವಲ್ಪ ಎಕ್ಸ್ಪೆನ್ಸಿವ್ ಯಾಕಾಗುತ್ತೆ ಅಂದರೆ ಡೆಂಟಿಸ್ಟರ್ ಚಾರ್ಜ್ ಎಕ್ಸ್ಪೆನ್ಸಿವ್ ಅಲ್ಲ, ಪ್ಲೀಸ್ ತಪ್ಪು ತಿಳ್ಕೊಳ್ಬೇಡಿ. ನಾವು ಯೂಸ್ ಮಾಡಿರುವಂಥ ಎಕ್ವಿಪ್ಮೆಂಟ್ಸ್, ಮೆಟೀರಿಯಲ್ಸ್, ಪ್ರೊಸೀಜರ್ಸ್ ಇದು ಎಲ್ಲ ಕಾಸ್ಟ್ಲಿ ಆದ ಕಾರಣ ಅದು ಕಾಸ್ಟ್ಲಿ ಆಗುತ್ತೆ. ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾಕೆ ಅಂತ ಹೇಳಿದರೆ ಈಗ ನಮ್ಮಲ್ಲಿ ಡಾಕ್ಟರ್ಸಿಗೆ ಎಸೆನ್ಷಿಯಲ್ ಯಾವುದು, ಯಾಕೆ ಹೇಳಲಿಕ್ಕೆ ಶುರು ಮಾಡಿದರು? ಮೌತ್ ಮಾಸ್ಕ್, ಬಟ್ಟೆದು ಬಳಸಿ. ಶುರುವಿಗೆ ಬಟ್ಟೆಯ ಮಾಸ್ಕ್ನಲ್ಲಿ 95% ಅಲ್ಲ 99% ಅಥವಾ 100% ವೈರಸ್ಗಳು ಪಾಸ್ ಆಗ್ತವೆ, ಬ್ಯಾಕ್ಟೀರಿಯಾಗಳು ಪಾಸ್ ಆಗ್ತವೆ ಅಂತ. ಆಮೇಲೆ ಮನೆಯಲ್ಲಿ ಮಾಡಿದ ಬಟ್ಟೆಯ ಮಾಸ್ಕನ್ನೇ ಬಳಸಿ ಅಂತ ಯಾಕೆ ಹೇಳಲಿಕ್ಕೆ ಶುರು ಮಾಡಿದೆ ಅಂದರೆ ವೈದ್ಯರುಗಳಿಗೆ ಮಾಸ್ಕ್ ಇಲ್ಲ. ಎರಡನೇದು N95 ಮಾಸ್ಕ್ ಹೇಳುವಾಗ ಅದರಲ್ಲಿ K95, Z95, 26 ಆಲ್ಫಾಬೆಟ್ ಅದರ ಸಬ್ ಪರ್ಮಿಟೇಷನ್ ಕಾಂಬಿನೇಷನ್ ಮಾಸ್ಕ್ಗಳು ಬಂದಿವೆ. ಯಾವುದು ಜೆನ್ಯೂನ್ ಅಲ್ಲ ಅಂತ ಗೊತ್ತಿಲ್ಲ. ಇನ್ನು ಸ್ಯಾನಿಟೈಸರಲ್ಲಿ ಜನರು ಹೇಗೆ ಅಂದರೆ ಸುಂದರವಾಗಿ ಆ ಸ್ಯಾನಿಟೈಸರನ್ನು ಕೈಗೆ ಹಾಕ್ಕೊಂಡು ಯಾವ ಕೆಲಸ ಮಾಡಬಾರ್ದು ಅದನ್ನೇ ಮಾಡ್ತಾರೆ, ಕೈಗೆ ಹಾಕ್ಕೊಂಡು ಅದನ್ನು ಸ್ಮೆಲ್ ನೋಡುವಂಥದ್ದು. ಯಾಕೆಂದರೆ ಒಂದೊಂದರಲ್ಲಿ ಒಂದೊಂದು ಪರ್ಫ್ಯೂಮ್ ಥರದ ಸ್ಮೆಲ್ಲು, ಜನರು ಹೀಗೆ ಹಾಕ್ಕೊಳ್ತಾರೆ, ಸ್ಮೆಲ್ ನೋಡ್ತಾರೆ. ಆಮೇಲೆ ಅದರ ನಂತರ ಪ್ರತಿಯೊಬ್ಬರಿಗೂ ಮಾಸ್ಕಿನ ಜೊತೆಗೆ ಬೇರೆ ಅಡಿಷನಲ್ ಗೌನ್ಗಳು ಅದನ್ನು ಹಾಕೊಳ್ಳುವ ಪಬ್ಲಿಕ್ ಜನ ಶುರುವಾಗಿದ್ದಾರೆ. ಅದರಿಂದ ನಮ್ಮ ಡೆಂಟಲ್ ಗ್ಲೌಸ್ಗಳು ಏನಿದೆ, ನಮಗೆ ಬಲ್ಕಲ್ಲಿ ಎಕ್ಸಾಮಿನೇಷನ್ ಗ್ಲೌ ₹160 ಸಿಕ್ಕುವಂಥದ್ದು ಈಗ ₹500 ದಾಟಿ ಹೋಗಿದೆ. ಅದರ ಅರ್ಥ ದಂತವೈದ್ಯಕೀಯ ವಿಭಾಗ ಸಹ ಬಹಳಷ್ಟು ಸಂಕಷ್ಟದಲ್ಲಿ. ಈಗ ನಾವು PPE ಕೂಡ ಹಾಕ್ತಾ ಇದ್ವಿ, ಕಸ್ಟಮ್ ಮೇಡ್ PP ಅಂತ ಹೇಳ್ಬೋದು. ನಮಗೋಸ್ಕರ ನಾವು ಮಾಡಿಫೈ ಮಾಡಿರುವಂಥ ಪರ್ಸನಲ್ ಪ್ರೊಟೆಕ್ಷನ್ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟನ್ನು ನಾವು ಧರಿಸ್ಕೊಂಡು ನಮಗೆ ಮಾತ್ರ ಅಲ್ಲ, ನಮ್ಮ ಅಸಿಸ್ಟೆಂಟ್ಸ್ಗಳಿಗೆ ಕೂಡ, ನಮ್ಮ ಸ್ಟಾಫ್ಗಳಿಗೆ ಎಲ್ಲರಿಗೂ ನಾವು ಕೊಟ್ಟು ಒಂದು ಗೌನನ್ನು ಹಾಕಿಕೊಂಡು ನೀವು ಕೆಲಸ ಮಾಡ್ತೀರಿ. ಹೌದು, ಅದೆಲ್ಲ ಅದರದ್ದು ಕೂಡ ಕಾಸ್ಟ್ಗಳು ಈ ಕೊರೋನಾ ಪೀರಿಯಡಲ್ಲಿ ಜಾಸ್ತಿ ಆಗತ್ತೆ. ಬಟ್ ಡೆಂಟಲ್ ಕ್ಲಿನಿಕ್ಸಲ್ಲಿ ಆ್ಯಕ್ಚುಲಿ ಹೇಳಬೇಕಾದ್ರೆ ಮುಂಚೆಂದೂ ಅಷ್ಟೊಂದು ದುಬಾರಿ ಅಲ್ಲ. ಸ್ಟ್ಯಾಂಡರ್ಡ್ ನಿಮ್ದೊಂದು ರೇಟ್ ಚಾರ್ಟ್ ಇದೆ. IDA ಹ್ಯಾಸ್ ಪ್ರಿಸ್ಕ್ರೈಬ್ಡ್ ಸ್ಟ್ಯಾಂಡರ್ಡ್ ರೇಟ್ಸ್ ಫಾರ್ ಜಿಲ್ಲಾದ್ಯಂತ ಎಲ್ಲರಿಗೂ ನಮ್ಮ ಮೆಂಬರ್ಸ್ಗಳಿಗೆ ಆ ರೇಟ್ ಲಿಸ್ಟ್ ಅನ್ನು ಕೊಟ್ಟಿದ್ವಿ. ಎಲ್ಲರೂ ಆ ರೇಟ್ ಲಿಸ್ಟ್ ಪ್ರಕಾರನೇ ಹೋಗ್ತಾ ಇದ್ವಿ. ಈಗ ನಮ್ಮ ಪ್ರಶ್ನೆಗೆ ನಾನೊಂದು ಬರ್ಲಿಕ್ಕೆ ಇಷ್ಟಪಡ್ತೇನೆ. ಯಾರೋ ಒಬ್ರು ಕೇಳಿದ್ರು, ಲಕ್ಷ್ಮಿ ಅವರು ಕೇಳಿದ್ರು, ಮತ್ತೆ ಇನ್ನೊಬ್ರು ಲೇಡಿ ಕೋಟದವರು ಕೇಳಿದ್ರು, ಕುಂದಾಪುರದವರು ಕೇಳಿದ್ರು, ಏನಂತ ಹೇಳಿದ್ರೆ ಹೌ ಸೇಫ್ ಇಟ್ ಈಸ್ ಫಾರ್ ಎಲ್ಡರ್ಲಿ ಪೀಪಲ್. ಹೌದು, ಯಾವ ರೀತಿ ನಿಮ್ಮ ಪ್ರಾಯದವರನ್ನ, ಏಜ್ಡ್ ಅವರನ್ನ ಕರ್ಕೊಂಬರ್ರಿ. ಯಾಕೆಂತ ಹೇಳಿದ್ರೆ ಅವರ ಪ್ರಶ್ನೆ, ನನ್ನ ಡೌಟ್ ಏನಂತ ಹೇಳಿದ್ರೆ ಸಣ್ಣ ಮಕ್ಕಳಿಗೂ ಹಾಗೂ ವಯೋವೃದ್ಧರಿಗೂ ಕೊರೋನಾ ಬಹಳಷ್ಟು ಸುಲಭವಾಗಿ ಬರ್ತದೆ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಇಮ್ಯುನಿಟಿ ಲೆವೆಲ್ ಲೋ ಇರೋದ್ರಿಂದ ಅಂತ ಬಿಟ್ರೆ ಬೇರೆ ಯಾವುದೂ ಇಲ್ಲ. ಆದರೆ 60 ವರ್ಷದ ಮೇಲಾದ್ರೂ ಗದ್ದೆಯಲ್ಲಿ ಕೆಲಸ ಮಾಡಿಕೊಂಡು ತಂದುರುಸ್ತಾಗಿ ನಮ್ಮ ಕರಾವಳಿಯಲ್ಲಿ ಇರುವವರು, ಮೀನುಗಾರರಿದ್ದಾರೆ, ಕೃಷಿಕರಿದ್ದಾರೆ, ಇವರೆಲ್ಲ ಬಹಳ ತಂದುರುಸ್ತರು. ಅವರಿಗಿಂತ ನಾವು ಮಾಡರ್ನ್ ಡಾಕ್ಟರ್ಸೇ ವೀಕ್, ಸತ್ಯ ಹೇಳೋದಾದ್ರೆ. ಆದರೆ ಅದ್ರ ಬಗ್ಗೆ ಏನು ಹೇಳ್ತೀವಿ? ಅಲ್ಲ, ಅದು ಕರೆಕ್ಟ್. ಅವ್ರು ಕೇಳಿರೋ ಕ್ವಶನ್ ಆಕ್ಚುಲಿ ಸೆನ್ಸಿಬಲ್. ಯಾಕೆಂದ್ರೆ ಅದು ಎಲ್ಲ ಬದಿಯಲ್ಲಿ ಅದೇ ಉಂಟು. ಸಣ್ಣ ಮಕ್ಕಳು ಮತ್ತೆ 60 ಅಬೌವ್ ಸೀನಿಯರ್ ಸಿಟಿಸನ್ಸ್ ಸ್ವಲ್ಪ ಕಷ್ಟ ಅಂತ ಇನ್ಶೂರೆನ್ಸ್ ಮಾಡುವಾಗ ಅವರನ್ನು ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಅವರನ್ನ ಸೊ ಅಲ್ಲ, ಬೆಟರ್ ಏನಂದ್ರೆ ಅಂತ ಕಂಡೀಷನ್ ಅಲ್ಲಿ ಅವರು ಬೆಟರ್. ಸೊ ಬೆಟರ್ ಒಂದು 2-3 ಡೇಸ್ ಆರ್ ಎ ವೀಕ್ ಮೊದಲು ಅಥವಾ 2-3 ಡೇಸ್ ಮೊದಲು ಒಂದು ಅಪಾಯಿಂಟ್ಮೆಂಟ್ ತಗೊಂಡು, ಹೇಗೆ ತಗೊಳ್ಬೇಕಂದ್ರೆ ಪ್ರಿಫರೇಬಲಿ ಡೆಂಟಿಸ್ಟ್ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ಫಸ್ಟ್ ಅಪಾಯಿಂಟ್ಮೆಂಟ್ ತಗೊಳ್ಳೋದು ಬೆಟರ್ ಆಗಿ ಕಾಣ್ತದೆ. ಯಾಕೆಂದ್ರೆ ಬೇರೆಯವರು ಬರೋಕ್ಕಿಂತ ಮೊದಲು ನೀವು ಬಂದು ಹೋಗಿ ಅಂತ, ಆದಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ಅಂತ. ಬಟ್ ಇನ್ನೂ ಒಂದು ಹೇಳ್ತೇನೆ,
ಅದನ್ನು ನೀವು ಮಾಡೋದು ಏನೂ ತೊಂದರೆ ಆಗೋದಿಲ್ಲ. ಮೆಜಾರಿಟಿ ನಮ್ಮ ಡಿಸ್ಟ್ರಿಕ್ಟಲ್ಲಿ ಎಲ್ಲರೂ ಸಹ ಬಿಟ್ವೀನ್ ದ ಪೇಷಂಟ್ ಗ್ಯಾಪ್ ಇಟ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ಪ್ರಾಪರ್ ಪ್ರೊಸೀಜರ್ಸ್ ಫಾಲೋ ಮಾಡ್ತಾ ಇದ್ದಾರೆ. ಡೆಂಟಲ್ ಕ್ಲಿನಿಕಲ್ಲಂತೂ ನೀವು ಸೇಫ್, ಹೊರಗೆ ಹೋದ ಮೇಲೆ ನಮಗೆ ಗೊತ್ತಿಲ್ಲ, ಬಟ್ ಡೆಂಟಲ್ ಕ್ಲಿನಿಕಲ್ ಅಲ್ಲಿಂದ ಹೋಗುವಾಗ ಯಾಕೆಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರ್ತೀರಿ, ಮತ್ತೆ ನೀವು ಕ್ಲಿನಿಕ್ ಒಳಗೆ ಬಂದ ಮೇಲೆ ನೀವು ಪ್ರೊಸೀಜರ್ ಆಗಿ ಹೊರಗೆ ಹೋಗುವವರೆಗೆ 100% ನಿಮ್ಮ ಕೇರ್ ಅಂತೂ ನಮ್ಮಕ್ಕಿಂತ ಜಾಸ್ತಿ ನಿಮ್ಮ ಕೇರ್ ನಾವು ತಗೊಳ್ತೇವೆ. ಒಂದು ಪ್ರಶ್ನೆ ಇದೆ. ಹಲೋ ಹಲೋ ಹಲೋ, ಹೇಳಿ, ಯಾರು ಮಾತಾಡ್ತಾ ಇದ್ರೆ? ಇದು ಡಾಕ್ಟರ್ ಅಕ್ಷಿತ್ ಶೆಟ್ಟಿ ಅಂತ, ಬಾಸ್ಟನ್ USA ಇಂದ. ವೆಲ್ಕಮ್ ಅಕ್ಷಿತ್, ಹೌ ಆರ್ ಯು? ಅಮೆರಿಕನ್ ವಿ ಆರ್ ಆಲ್ ಮಿಸ್ಸಿಂಗ್. ನಮ್ಗೆ ಈಗ ಬಹಳ ಸಂತೋಷ ಅಂತ ಹೇಳಿದ್ರೆ ವಿ ಹ್ಯಾವ್ ಎನ್ ಇಂಟರ್ ಕಂಟ್ರಿ ಇಂಟರಾಕ್ಷನ್ಸ್ ನಾವು ಆರ್ ವರ್ಲ್ಡ್ ವೈಡ್ ಇಂಟರಾಕ್ಷನ್. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಅವರು ನಮ್ಮ ಉಡುಪಿ IDA ಸದಸ್ಯರು, ಈಗ ಅಮೆರಿಕದಲ್ಲಿದ್ದಾರೆ. ಪ್ಲೀಸ್ ಅಕ್ಷಿತ್ ಮಾತನಾಡಿ. ಯು ಕ್ಯಾನ್ ಗಿವ್ ಎ ಮೆಸೇಜ್ ರಾದರ್ ದ್ಯಾನ್ ಎ ಕ್ವೆಶ್ಚನ್. ಹೌ ಸೇಫ್ ಇಟ್ ಈಸ್ ದೇರ್ ಬಿಕಾಸ್ ಯು ಆರ್ ಪ್ರಾಕ್ಟಿಸಿಂಗ್ ದೇರ್, ಅಂಡ್ ಹೌ ಸೇಫ್ ಈಸ್ IDA ಪ್ರಾಕ್ಟಿಸಿಂಗ್ ಇನ್ ಉಡುಪಿ? ಪ್ಲೀಸ್. ಹಲೋ. ಓಕೆ, ಪ್ರಮೋದ್ ಅವರೇ, ನಾನು ತಮ್ಮ ಹತ್ರ ಮಾತಾಡ್ತಾ ಇದ್ದೆ. ಹೌ ಸೇಫ್ ಇಸ್ ಫಾರ್ ಎಲ್ಡರ್ಲಿ ಪೇಷಂಟ್ಸ್? ಮನೋಜ್ ಅವರು ಏನು ಹೇಳ್ತೀರಾ? ಹೌದು, ಅವರಿಗೆ ಪ್ರಯರ್ ಅಪಾಯಿಂಟ್ಮೆಂಟ್ಸ್, ಬೆಳಗಿನ ಅಪಾಯಿಂಟ್ಮೆಂಟ್ಸ್ ಕೊಟ್ಟರೆ ಒಳ್ಳೆಯದು. ಆದಷ್ಟು ಏನು ಹೇಳ್ಬೋದು, ಅವರಿಗೆ ಸಣ್ಣ ಮಕ್ಕಳಾಗಲಿ ಎಲ್ಡರ್ಲಿ ಪೀಪಲ್ ಆಗಲಿ ಅವರಿಗೆ ಏನು ಜೆನ್ಯೂನ್ ಅಗತ್ಯತೆ ಇದ್ರೆ ಮಾತ್ರ ಟ್ರೀಟ್ಮೆಂಟ್ ಇದ್ರೆ ಫೋನ್ ಮಾಡಿ ನೀವು ಬರೋದು ಒಳ್ಳೆಯದು. ಇಲ್ಲ ಅಂದರೆ ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ಒಳ್ಳೆಯದು. ಆದಷ್ಟು ಒಂದು ವಾರ, ಫಾರ್ ಎಕ್ಸಾಂಪಲ್ ಅವರಿಗೆ ಅತಿ ತೀವ್ರ ಹಲ್ಲು ನೋವಿದೆ, ಜಾಸ್ತಿ ಹಲ್ಲಾಡುವಂಥ ಹಲ್ಲಿದೆ, ಅಂಥ ಸಂದರ್ಭಗಳಲ್ಲಿ ಫೋನ್ ಮಾಡಿಬಿಟ್ಟು ಬೆಳಗಿನ ಪ್ರಯರ್ ಅಪಾಯಿಂಟ್ಮೆಂಟ್ಸನ್ನು ತಗೊಂಡ್ರೆ ತುಂಬ ಸೂಕ್ತ. ಓಕೆ, ನಾವು ದ ಸೆಕೆಂಡ್ ಥಿಂಗ್ ಇಸ್ ಫಾರ್ ಸ್ಮಾಲ್ ಚಿಲ್ಡ್ರನ್. ಹೆಚ್ಚಾಗಿ ವೀಕ್ಷಕರೇ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಏನಂತ ಹೇಳಿದರೆ, ಎಷ್ಟು ಟ್ರೀಟ್ಮೆಂಟ್ಗಳು ಅಗತ್ಯವಿದೆ ಅಂತ ನೋಡ್ಕೊಳ್ಳಿ. ಈಗ ಸಮಯ ಇದೆ, ನಾನು ಬೆಂಗಳೂರಿಂದ ಬಂದಿದ್ದೇನೆ, ಬೊಂಬಾಯಿಂದ ಬಂದಿದ್ದೇನೆ, ನನ್ನ ಹತ್ರ ಸಮಯ ಇದೆ, ಆದಷ್ಟು ಟ್ರೀಟ್ಮೆಂಟ್ಗಳನ್ನು ನಾನು ಮುಗಿಸ್ಕೊಂಡು ಬಿಡ್ತೇನೆ, ಅದನ್ನು ಆಲೋಚನೆ ಮಾಡಬೇಡಿ. ಅದಕ್ಕೆ ಸಮಯ ಇದೆ, ನಾವು ಇದ್ದೇವೆ, ನೀವು ಇದ್ದೇವೆ, ದೇವರ ಆಯುಷ್ಯ ಕೊಟ್ಟರೆ ನಾವೆಲ್ಲರೂ ಇದ್ದೇವೆ, ನಿಮ್ಮ ಸರ್ವಿಸಿಗೆ ನಾವು ಯಾವತ್ತೂ ಇದ್ದೇವೆ. ಎರಡನೇದ್ದು, ಅಗತ್ಯವಿದ್ದ ಮಾತ್ರ ಮನೆಯಿಂದ ಹೊರಗೆ ಹೋಗಿ ಅನ್ನೋದರಲ್ಲಿ ಕೂಡ ಅಂತಿದ್ದೀರಾ? ಓಕೆ, ಹಲೋ ವೀಕ್ಷಕರೇ, ಇನ್ನೊಂದು ಕಾಲ್ ಇದೆ. ಹಲೋ ಡಾಕ್ಟರ್ ಅಕ್ಷಿತ್, ಪ್ಲೀಸ್ ಮಾತಾಡಿ. ಸಾರಿ, ಕಾಲ್ ಕಟ್ ಆಯ್ತು ಸರ್. ಪ್ಲೀಸ್. ಜಸ್ಟ್ ಈ ವೇದಿಕೆ ವ್ಯಕ್ತ ಮಾಡಿಕೊಟ್ಟ ಸ್ಪಂದನ ಟಿವಿ, ಇಟ್ಸ್ ಲೈಕ್ ರಿಯಲಿ ಅಪ್ರಿಷಿಯೇಟಿವ್ ಆಫ್ ಆಲ್ ದ ಎಫರ್ಟ್ ಆಫ್ ದಮ್. ನಂದು ಕ್ವಶನ್ ಏನಂದ್ರೆ, ನೀವು ಇಷ್ಟೊತ್ತವರೆಗೂ ಈಗ ನಮ್ಮ ಡಾಕ್ಟರ್ಸ್ ಏನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನೀವು ಹೇಳಿದ್ರೆ, ಈಗ ಯಾರಾದ್ರೂ ಪೇಷಂಟ್ ಡೆಂಟಲ್ ಕ್ಲಿನಿಕ್ ಬರುವಾಗ ಮುಂಚೆಗಿಂತ ಈಗ ಟ್ರೀಟ್ಮೆಂಟ್ ಅಥವಾ ಟ್ರೀಟ್ಮೆಂಟ್ ಟೈಮ್ ಇರ್ಬೋದು, ಟ್ರೀಟ್ಮೆಂಟ್ ಸ್ಟೈಲ್ ಇರ್ಬೋದು, ಏನ್ ವ್ಯತ್ಯಾಸ ಇರ್ಬೋದು ಅದರಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ನೀವು ಹೇಳ್ಬೋದಾ? ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಫಾರ್ ಎನ್ಲೈಟ್ನಿಂಗ್. ಓಕೆ, ಈಗ ಪೇಷಂಟ್ಸ್ ವಯೋವೃದ್ಧರಾಗಿರಲಿ, ಸಣ್ಣ ಮಕ್ಕಳಾಗಿರಲಿ, ಯಾರೇ ಪೇಷಂಟ್ಸ್ ಆಗಿರಲಿ, ಡಾಕ್ಟರ್ ಪ್ರಮೋದ್ ಶೆಟ್ಟಿ ಮತ್ತು ಮನೋಜ್ ಮ್ಯಾಕ್ಸಿಮ್ ಅವರು ಹೇಳಿದ್ರಿ, ಮೊದಲಕ್ಕಿಂತ ಸಹ ಈಗ ಜಾಸ್ತಿ ಏನು ವ್ಯತ್ಯಾಸ ಆಗಲಿಲ್ಲ, ಮೊದಲಿನ ಥರನೇ ಹೋಗ್ತಾ ಇದ್ದೇವೆ. ಯಾಕೆಂದರೆ ಡೆಂಟಲ್ ಕ್ಲಿನಿಕಲ್ಲಿ ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ನಡೀತದೆ, ಅಷ್ಟು ಪ್ರೋಟೋಕಾಲಲ್ಲಿ ನಡೀತದೆ, KPME ಅಥವಾ ಗೌರ್ಮೆಂಟ್ ಬಾಡಿಗಳು ಇನ್ಸ್ಪೆಕ್ಟ್ ಮಾಡ್ತಾ ಇರ್ತವೆ. ನಾವು IDA ಅವರು ಅದೇ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತ. ಮತ್ತೆ ಏನು, ನಾವು ಕೂಡ KPMEಗೆ ದಿನ ರಿಪೋರ್ಟ್ ಮಾಡ್ತಾ ಇದ್ವಿ. ಅಂದರೆ ನಮಗೆ ಇಷ್ಟು ಪೇಷಂಟ್ಸ್ ನಾವು ಬಂದಿತ್ತು, ಇದರಲ್ಲಿ ಇಲಿ ಎಲ್ಲ ILI ಸಾರಿ ಪೇಷಂಟ್ಗಳನ್ನು ನಾವು ನೋಡಿಕೊಂಡು ಇದ್ದರೆ ಅದನ್ನು ಆ ಪೇಷಂಟ್ಸ್ಗಳನ್ನು ನಾವು ಅದನ್ನು ರಿಪೋರ್ಟ್ ಮಾಡಿ. ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್ ಅಂಡ್ ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ತರದ ಸಿಲೆಬಸ್. ಯಾಕಂದ್ರೆ ತಮಗೆ ದಮ್ ಕಟ್ಟಿದಾಗ ಆಗ್ತದೆ ಅಥವಾ ಶೀತ ಆಗ್ತದೆ ಅಂತ ಆದರೆ ಮಾಸ್ಕಿನ ಹಿಂದೆ ಅದನ್ನು ಬಚ್ಚಿಡಬೇಡಿ, ದಯವಿಟ್ಟು ನಮ್ಗೆ ಹೇಳಿ, ಯಾಕೆಂದರೆ ನಾವು ಅದನ್ನು ರಿಪೋರ್ಟ್ ಮಾಡ್ತೇವೆ. ಆದರೆ ಕೆಲವು ಸರಿ ಆ ಥರ ನಾವು ಹೇಳಿದ ತಕ್ಷಣ ಪೇಷಂಟ್ ಸಿಟ್ಟು ಮಾಡಿಬಿಡ್ತಾರೆ. ಯಾಕೆ ನೀವು ಆ ಥರ ಕೇಳ್ತೀರಾ? ಇದು ನಮಗೆ ಇರುವಂತಹ ರೂಲ್ಸ್. ವೀಕ್ಷಕರೇ, ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಎರಡನೇದ್ದು, ನಿಮ್ಮ ಹಾಗೆ ನಾವು ಸಾಮಾನ್ಯ ಜನರು, ಆದರೆ ನಾವು ನಿಮಗೆ ಸೇವೆ ನೀಡುವಂತಹ ಒಂದು ಎಣ್ಣಲ್ಲಿದ್ದೇವೆ. ಆದ್ದರಿಂದ ನಮ್ಮನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಚಿಕಿತ್ಸೆಗೆ ಬರಬೇಕು. ಆಮೇಲೆ ಗರ್ಭಿಣಿ ಸ್ತ್ರೀಯರು ಬರುವಾಗ ನಾವು ಚಿಕಿತ್ಸೆಗೆ ಬರಬೇಡಿ ಅಂತ ಹೇಳೋದಿಲ್ಲ, ದಯವಿಟ್ಟು ಬನ್ನಿ ಅಂತ ಹೇಳ್ತೇವೆ. ಆದರೆ ಬಂದಾಗ ನಾವು ಇದೇ ಥರ ಡಾಕ್ಟರ್ನವರು ಏನು ಹೇಳಿದ್ದೇವೆ, ನಾವೇನು ಹೇಳಿದ್ದೇವೆ, ಆದಷ್ಟು ಮಟ್ಟಿಗೆ ಸ್ಟ್ಯಾಗರ್ಡ್ ಅಪಾಯಿಂಟ್ಮೆಂಟ್ ಇರೋದ್ರಿಂದ ದಿನದ ಯಾವತ್ತಲ್ಲೂ ಬರ್ಬೋದು. ಪ್ರಿಫರಬಲಿ ಅರ್ಲಿ ಮಾರ್ನಿಂಗ್ ಅಂದರೆ ಸ್ಟೆರಿಲೈಸೇಷನ್ ಎಲ್ಲ ಮಾಡಿ ಕ್ಲಿನಿಕ್ ಇರ್ತದೆ. ಅದರ ನಂತರ ಸಹ ಪದೇ ಸ್ಟೆರಿಲೈಸೇಷನ್ ಆಗ್ತಾ ಇರ್ತದೆ, ಅದನ್ನು ತಾವು ಸೇಫ್. ಮತ್ತು ನಮ್ಮ ಎಲ್ಲ ಉಡುಪಿಯ ದಂತವೈದ್ಯರುಗಳು ಒಂದೊಂದು ಆಸ್ಪತ್ರೆಗೆ ಅಟ್ಯಾಚ್ ಇದ್ದಾರೆ. ಅದರಿಂದಾಗಿ ಯಾರಿಗೂ ಯಾವುದೇ ನಮನೆಯ ಮುಂಚೆ ನಮ್ಮ ಪೇಷಂಟ್ಸ್ಗಳಿಗೆ ಇರುವಂಥ ತುಂಬ ಫ್ರೀನೆಸ್ ಸ್ವಲ್ಪ ಡಿಫ್ರೆನ್ಸ್ ಬಂದಿರ್ಬೋದು ಈ ಟೈಮಲ್ಲಿ. ಯಾಕಂದರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಕಾಯಿಲಿಗೆ ಬರ್ಬೋದು. ಯಾರೋ ಪರಿಚಯದವರು ಕಾಲ್ ಮಾಡಿದಾಗ ನಿಮಗೆ ತಗೊಳ್ಳಿಕ್ಕೆ ಆಗದೇ ಇರ್ಬೋದು. ವೇಟಿಂಗ್ ಪೀರಿಯಡ್ ಸ್ವಲ್ಪ ಜಾಸ್ತಿ ಆಗ್ಬೋದು.
ಅಂದರೆ ಅವರು ಈ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತೀವಿ 10:30ಗೆ ಬನ್ನಿ ಅಂತೇಳಿ, ಆ ಪೇಷಂಟ್ ನಾವು ಮಾಡ್ತಾ ಇರುವಾಗ ಸ್ವಲ್ಪ ಡಿಲೇ ಆಗಿರ್ಬೋದು. ಇಲ್ಲ ಅಂದರೆ ಪೇಷಂಟ್ಸ್ಗಳಿಗೆ 10:30ನೇ ಅಪಾಯಿಂಟ್ಮೆಂಟ್ ಒಳಗೆ ಕಳಿಸ್ಲಿಕ್ಕೆ ಆಗಲ್ಲ, ಕೆಲವೊಮ್ಮೆ 20 ನಿಮಿಷ ಅರ್ಧ ಗಂಟೆ ಸ್ವಲ್ಪ ಡಿಲೇ ಆಗ್ಬೋದು. ಅದು ಈಗ ಅಪಾಯಿಂಟ್ಮೆಂಟ್ ಇದೆ ಅಲ್ಲ, ಥಿಂಗ್ ಇಸ್ ದ ಮೀನಿಂಗ್ ಆಫ್ ದ ಅಪಾಯಿಂಟ್ಮೆಂಟ್ ಆ್ಯಕ್ಚುಲಿ ಮಿಸ್ಟೇಕನ್. ದ ಆ್ಯಕ್ಚುಯಲ್ ಮೀನಿಂಗ್ ಆಫ್ ದ ಅಪಾಯಿಂಟ್ಮೆಂಟ್ ಏನಂದರೆ ಯು ಬಿ ಇನ್ ದಟ್ ಟೈಮ್ ಅಂತ. ಫಾರ್ ಎಕ್ಸಾಂಪಲ್ ನಾನು 10 ಗಂಟೆಗೆ ನೀನು ಕ್ಲಿನಿಕ್ಕಿಗೆ ಬಾ ಅಂತ ಹೇಳಿದ್ರೆ ಯು ಬಿ ಇನ್ ದಟ್ ಟೈಮಲ್ಲಿ ಅಂತ. ಯು ವಿಲ್ ಬಿ ಕನ್ಸಿಡರ್ ದ ಫಸ್ಟ್ ಪ್ರಯಾರಿಟಿ ಬಿಫೋರ್ ದ ಅದರ್ ಪೀಪಲ್ ಅಂತ. ಸೊ ಅದ ಕೂಡಲೇ ವೆನ್ ದ ಅಪಾಯಿಂಟ್ಮೆಂಟ್ ಇಸ್ 10 ಇಟ್ ನಾಟ್ ನೆಸೆಸರ್ಲಿ ಯು ಹ್ಯಾವ್ ಟು ಬಿ ಕಾಲ್ ದ ಪೇಷಂಟ್ ಅದೇ ಟೈಮಿಗೆ ಅಂತ. ಬಟ್ ಈಗ ಕರೆಕ್ಟ್ ನೀವು ಹೇಳಿದಾಗ ಕಷ್ಟ ಆಗುತ್ತೆ. ಯಾಕೆ ಅಂದರೆ ನಮ್ಮ ಪ್ರೊಸೀಜರ್ ನಮ್ಮ ಇದು ಮೊದಲಿನಷ್ಟು ಫ್ರೀ ಮೂವ್ಮೆಂಟ್ ಇಲ್ಲ, ಈಗ ಸ್ವಲ್ಪ ರಿಸ್ಟ್ರಿಕ್ಟೆಡ್ ಮೂವ್ಮೆಂಟ್ ಉಂಟು. ಯಾಕೆಂದರೆ ಮೇ ಬಿ ನಾವು ಮಾಸ್ಕ್ ಸ್ವಲ್ಪ ಡಿಫ್ರೆಂಟ್ ಟೈಪ್ ಹಾಕಿರ್ಬೋದು ಅಥವಾ ಫೇಸ್ ಶೀಲ್ಡ್ ಹಾಕಿರ್ಬೋದು, ಸ್ವಲ್ಪ ನಮ್ಮದು ಮೂವ್ಮೆಂಟ್ ಸ್ವಲ್ಪ ರಿಸ್ಟ್ರಿಕ್ಷನ್ ಇರ್ಬೋದು. ಆ್ಯಂಡ್ ಸೆಕೆಂಡ್ಲಿ ಮೊದಲು ನಾವು ಕಿಂತ ಜಾಸ್ತಿ ನಾವು ಇನ್ನೂ ಸಹ ಒತ್ತು ಕೊಡ್ತಾ ಇದ್ದೇವೆ ನಿಮ್ಮ ಪ್ರೊಟೆಕ್ಷನಿಗೋಸ್ಕರ. ಸೊ ನಮ್ಮದು ಪ್ರೋಟೋಕಾಲ್ ಸ್ವಲ್ಪ ಚೇಂಜ್ ಆಗ್ತಾ ಇರ್ಬೋದು, ಆದ ಕಾರಣ ನೀವು ಸ್ವಲ್ಪ ಕಾಯಬೇಕಾಗೋರು. ಆ್ಯಂಡ್ ಸೆಕೆಂಡ್ಲಿ ನಿಮ್ಗೆಲ್ಲರಿಗೂ ಅರ್ಥ ಆದ ಕಾರಣ ನೀವು ಅಡ್ಜಸ್ಟ್ ಆಗ್ತೀರಿ ಅಂತ ಗ್ಯಾರಂಟಿ ನಮಗೆ. ವೀಕ್ಷಕರೇ, ಬಹಳಷ್ಟು ಮುಖ್ಯವಾದ ವಿಚಾರವನ್ನು ತಮ್ಮ ಮಧ್ಯೆ ಹಂಚಿಕೊಂಡಿದ್ದಾರೆ ಡಾಕ್ಟರ್, ಅಂತರಾಳದ ಮಾತುಗಳನ್ನು ಆಡಿದ್ದಾರೆ. ಆದ್ರಿಂದ ದಂತ ಚಿಕಿತ್ಸಾಲಯ ಏನಿದೆ, ನಿಮ್ಮನ್ನು ನಗಿಸುವಂತಹ ಕಾರ್ಯಕ್ರಮಕ್ಕೆ ಪಣ ತೊಟ್ಟಂತಹ ವೈದ್ಯರುಗಳು ನಮ್ಮ ವಿಶ್ವದಾದ್ಯಂತ ಇದ್ದಾರೆ. ಅವರನ್ನು ಸಂಶಯದಿಂದ ನೋಡಬೇಡಿ. ಅವರು ಸೋಂಕಿತರಲ್ಲ, ಅವರು ಶಂಕಿತರು ಖಂಡಿತ ಅಲ್ಲ. ಅವರು ನಿಮ್ಮನ್ನು ಸೋಂಕಿನಿಂದ ದೂರ ಇಡುವವರು, ನಿಮ್ಮನ್ನು ಶಂಕೆಗೆ ಒಳಪಡಿಸದೇ ಇರುವವರು ಎಂಬ ಒಂದು ಭಾವನೆಯಿಂದ ಯಾವುದೇ ಶಂಕೆ ಇಲ್ಲದೆ ನಿಶ್ಶಂಕೆಯನ್ನು ನಿರ್ಭೀತರಾಗಿ ತಾವು ಬರುವುದೇ ಈ ಒಂದು ಕಾರ್ಯಕ್ರಮದ ಸತ್ಯಾಂಶ ಹಾಗೂ ನಮ್ಮ ವೈದ್ಯರುಗಳು ನೀಡಿದಂತಹ ಸಾರಾಂಶ. ಆದ್ದರಿಂದ ಉಡುಪಿಯ ಅಖಿಲ ಭಾರತ ದಂತ ವೈದ್ಯಕೀಯ ಶಾಖೆ ನಿರಂತರವಾಗಿ ಜನಹಿತಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಅದರ ಮೂಲಕ ಹಳ್ಳಿಗಳಲ್ಲಿ ಡೆಂಟಲ್ ಸ್ಕ್ರೀನಿಂಗ್, ಕ್ಯಾನ್ಸರ್ ಸ್ಕ್ರೀನಿಂಗ್, ಅವರಿಗೆ ಉಚಿತವಾಗಿ ಟೂತ್ ಪೇಸ್ಟ್ಗಳನ್ನು ವಿತರಿಸುವುದು, ಬ್ರಷಿಂಗ್ ಟೆಕ್ನಿಕ್ಗಳನ್ನು ಹೇಳಿಕೊಡುವಂಥದ್ದು, ಇಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಇದಕ್ಕೆಲ್ಲ ತಮ್ಮ ಸಹಕಾರ ಬೇಕು. ನಿರಂತರವಾಗಿ ನಾವೀಗ ನಿಮ್ಮ ಬಳಿಗೆ ಬರಲಿಕ್ಕೆ ಆಗದಿದ್ದರೂ ನೀವು ನಮ್ಮ ಬಳಿಗೆ ಬಂದಾಗ ಒಳ್ಳೆ ಚಿಕಿತ್ಸೆಯನ್ನು ನೀಡ್ತೇವೆ. ಯಾವುದೇ ಆತಂಕಗಳು ಬೇಡ. ನಾನು ಎಲ್ಲರ ಪ್ರಶ್ನೆಗಳನ್ನು ಉತ್ತರ ನಾವು 3 ಜನವೂ ನೀಡಿದ್ದೇವೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನು ಯಾವುದೇ ಪ್ರಶ್ನೆಗಳಿದ್ರೆ ದಯವಿಟ್ಟು ನಿರಾತಂಕವಾಗಿ ಆದರ್ಶ್ ಡೆಂಟಲ್ ಕ್ಲಿನಿಕ್ ಬ್ರಹ್ಮಾವರ ಡಾಕ್ಟರ್ ಮನೋಜ್ ಅವರಿಗೆ ಮಾತನಾಡ್ಬೋದು, ಪ್ರಖ್ಯಾತ್ ಡೆಂಟಲ್ ಕ್ಲಿನಿಕ್ ಕುಂದಾಪುರ ಡಾಕ್ಟರ್ ಪ್ರಮೋದ್ ಅವರಿಗೆ ಮಾಡ್ಬೋದು, ನಮ್ಮ IDA ಯಾವ ಸದಸ್ಯರಿಗೂ ತಾವು ದೂರವಾಣಿಯ ಮೂಲಕ ಮಾತನಾಡ್ಬೋದು. ನಾವು ಖಂಡಿತ ತಮ್ಮ ಸೇವೆಗೆ ನಿರಂತರವಾಗಿ ಸಿದ್ಧರಾಗಿದ್ದೇವೆ, ಬದ್ಧವಾಗಿದ್ದೇವೆ. ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ಸ್ಪಂದನ ವಾಹಿನಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಅಖಿಲ ಭಾರತ ದಂತ ವೈದ್ಯಕೀಯ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಅದರ ಜೊತೆಗೆ ತಾವೆಲ್ಲರೂ ಕೊರೋನಾದ ಭಯದಿಂದ ದೂರವಿರಿ. ನಿರ್ಭೀತಿಯಿಂದ ಇದ್ದ ತಕ್ಷಣ ತಮ್ಮ ಮುಖದಲ್ಲಿ ಒಂದು ನಗೆ ಬರ್ತದೆ. ಆ ನಗೆಯನ್ನು ನಾವು ಸೃಷ್ಟಿ ಮಾಡ್ತೇವೆ, ಅದರ ನಗೆಯನ್ನು ಸುಂದರಗೊಳಿಸ್ತೇವೆ. ಇದಕ್ಕಿಂತಹ ದೊಡ್ಡ ಕಾರ್ಯ ಜನಸೇವೆಯೇ ಜನಾರ್ದನ ಸೇವೆ ಹೇಳುವಂತಹ ಪಣತೊಟ್ಟ ಡಾಕ್ಟರ್ಗಳಿಗೂ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮನ್ನೆಲ್ಲ ತಾವು ಆಶೀರ್ವದಿಸಿದರೆ ತಮಗೂ ಧನ್ಯವಾದಗಳು.